ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಕಥಾಭಾಗವನ್ನು ನಾವು ಶ್ರವಣ ಮಾಡ್ತಾ ಇದ್ವಿ. ವಿಭೀಷಣ, ಸುಗ್ರೀವ ಇತ್ಯಾದಿಗಳ ಸಲಹೆಗೆ ಅನುಗುಣವಾಗಿ ರಾಮ ಸಮುದ್ರದ ಮೇಲೊಂದು ಸೇತುವೆಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ. ಅದಕ್ಕೆ ಪೂರ್ವಭಾವಿಯಾಗಿ ನವಗ್ರಹ ಪೂಜೆಯನ್ನ, ಗಣೇಶನ ಪೂಜೆಯನ್ನು ಮಾಡಿದ. ಇಲ್ಲೊಂದು ಈಶ್ವರನ ಲಿಂಗವನ್ನು ಸ್ಥಾಪನೆ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಅದಕ್ಕಾಗಿ ಕಾಶಿಯಿಂದ ವಿಶ್ವೇಶ್ವರನ ಲಿಂಗವೊಂದನ್ನು ತೆಗೆದುಕೊಂಡು ಬಾ ಅಂತ ಹನುಮಂತನಿಗೆ ಹೇಳಿದ. ಹನುಮಂತ ಅದರಂತೆ ಕಾಶಿಗೆ ಹೋಗಿ ಶಿವನ ಕಡೆಯಿಂದ 2 ಲಿಂಗಗಳನ್ನು ಸ್ವೀಕಾರ ಮಾಡಿದ. ಈ ಲಿಂಗವನ್ನು ನೀನು ಮುಂದೆ ತೆಗೆದುಕೊಂಡು ಹೋಗು, ನನಗೂ ಕೂಡ ಈ ಉತ್ತರದ ಭಾಗದಿಂದ ದಕ್ಷಿಣದ ಭಾಗದ ಕಡೆಗೆ ಪ್ರಯಾಣ ಮಾಡಬೇಕು ಅಂತ ಮನಸ್ಸಾಗಿದೆ. ಅದನ್ನು ನಾನು ಈ ಹಿಂದೆಯೇ ನಿರ್ಧಾರ ಮಾಡಿದ್ದೆ. ಅಗಸ್ತ್ಯನ ಸಂಗಡ ನಾನು ಈ ಸಂಗತಿಯನ್ನು ಸಮಾಲೋಚನೆ ಮಾಡಿದ್ದೆ ಅಂತ ಶಿವ ಹೇಳಿದ. ಯಾವ ಕಾರಣಕ್ಕಾಗಿ ಉತ್ತರದ ಭಾಗವನ್ನು ಬಿಟ್ಟು ದಕ್ಷಿಣದ ಭಾಗಕ್ಕೆ ನೀನು ಬರಬೇಕು ಅಂತ ನೀನು ಮನಸ್ಸು ಮಾಡಿದ್ದಿ? ಹನುಮಂತ ಕೇಳಿದ ಶಿವನನ್ನ. ಆಗ ಶಿವ ಆ ಹನುಮಂತನಿಗೆ ತಾನು ದಕ್ಷಿಣ ದಿಗ್ಭಾಗಕ್ಕೆ ಬರಲಿಕ್ಕೆ ಹಿನ್ನೆಲೆ ಆದಂತಹ ಕಾರಣವನ್ನ ವಿವರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ವಿಂಧ್ಯ ಅನ್ನುವಂಥ ಒಂದು ಪರ್ವತ ಇತ್ತು. ಆ ಪರ್ವತ ಉಳಿದ ಪರ್ವತಗಳ ಮೇಲಿನ ಸ್ಪರ್ಧೆಯಿಂದ ವಿಪರೀತವಾಗಿ ಬೆಳೆದು ನಿಂತಿತು. ಸೂರ್ಯನ ಗತಿಗೆ ಅದು ಅಡ್ಡವಾಯಿತು. ಆಗ ದೇವತೆಗಳೆಲ್ಲ ಚತುರ್ಮುಖ ಬ್ರಹ್ಮನನ್ನ ಪ್ರಾರ್ಥನೆ ಮಾಡಿಕೊಂಡ್ರು. ಚತುರ್ಮುಖ ಬ್ರಹ್ಮ ಅವರಿಗೆ ಅಗಸ್ತ್ಯರೇ ಇದಕ್ಕೆ ಪರಿಹಾರವನ್ನ ಹೇಳ್ಯಾರು, ನೀವು ಅಗಸ್ತ್ಯರ ಬಳಿಗೆ ಹೋಗಿ ಅಂತ ಆ ದೇವತೆಗಳನ್ನೆಲ್ಲ ಕಳಿಸಿದ್ರು. ಅಗಸ್ತ್ಯರು ಅದರಂತೆ ತನ್ನ ಅರ್ಧಾಂಗಿನಿಯಾದ ಲೋಪಾಮುದ್ರೆಯೊಡಗೂಡಿ ಉತ್ತರದ ಭಾಗವನ್ನು ಬಿಟ್ಟು ದಕ್ಷಿಣದ ಕಡೆಗೆ ಬಂದರು. ಮಾರ್ಗ ಮಧ್ಯದಲ್ಲಿ ತಲೆ ಎತ್ತಿ ನಿಂತಹ ವಿಂಧ್ಯ ಪರ್ವತ ಅವರನ್ನು ನೋಡಿ ಅತಿ ಕಂಪಿತ, ಹೆದರಿ ಉನ್ನತವಾದ ತನ್ನ ಸ್ವರೂಪವನ್ನ ಕುಗ್ಗಿಸಿಕೊಂಡಿತು. ಆಜ್ಞಾ ಪ್ರಸಾದ ಕ್ರಿಯತಾಂ ಕಿಂ ಕರೋಮೀತಿ ಚಾಬ್ರವೀತ್, ಆಜ್ಞೆ ನನಗೆ ಮಾಡಿ, ನಿಮಗೆ ನಾನು ಏನು ಸೇವೆ ಮಾಡಬೇಕು ಅಂತ ಕೇಳ್ಕೊಂಡಿತ್ತು. ಅದರ ಮಾತನ್ನು ಕೇಳಿ ಅಗಸ್ತ್ಯರು ಅದಕ್ಕೆ ಹೀಗೆ ಹೇಳಿದರು, ನಾನು ಇಲ್ಲಿಂದ ದಕ್ಷಿಣ ದಿಕ್ಕಿನ ಕಡೆ ಹೋಗಬೇಕಾಗಿದೆ. ಅಲ್ಲಿ ತನಕ ನಾನು ಅಲ್ಲಿಂದ ಹೋಗಿ ಮರಳಿ ಬರುವವರೆಗೆ ನೀನು ನಿನ್ನ ಈ ಉನ್ನತವಾದ ಶರೀರವನ್ನು ಈಗೇನು ಕುಗ್ಗಿಸಿಕೊಂಡಿದ್ದೆ ಇದನ್ನು ಹೀಗೆ ಇಟ್ಕೊಳ್ಬೇಕು. ಮತ್ತೆ ನೀನು ನಿನ್ನ ಶರೀರವನ್ನು ಹಿಗ್ಗಿಸಿಕೊಳ್ಳುವಂತ ಸಾಹಸ ಮಾಡಬೇಡ ಅಂತ ಆಜ್ಞಾಪಿಸಿದರು. ಆ ವಿಂಧ್ಯ ಹಾಗೆ ಆಗಲಿ ಅಂತ ಹೇಳಿತು. ಅದರಂತೆ ಅವರು ದಕ್ಷಿಣ ದಿಕ್ಕಿಗೆ ಹೊರಟು ಹೋದರು. ವೇಪಮಾನೋ ಗಿರಿಪ್ರಾಹ ಪುನರ್ಜನ್ಮಾದ್ಯಮೇ ಭವತ್. ಆ ಗಿರಿಗೆ ಅಗಸ್ತ್ಯ ಋಷಿಗಳು ಎದುರಿಗೆ ಬಂದಾಗ ನಡುಕ ಉಂಟಾಗಿತ್ತು, ಭಯವೇ ಉಂಟಾಗಿತ್ತು. ಅದಕ್ಕೆ ಅಗಸ್ತ್ಯರು ಒಮ್ಮೆ ಆ ಕಡೆ ತೆರಳಿದ ಮೇಲೆ ನನಗೆ ಇನ್ನೊಂದು ಜನ್ಮವೇ ಬಂದಂತಾಯಿತು ಅಂದ್ಕೊಂಡಿತ್ತು. ಅದು ಅಗಸ್ತ್ಯರ ಕೈಯಿಂದ ಅಂತೂ ಇಂತೂ ಪಾರಾದೆ ಅಂದ್ಕೊಂಡಿತ್ತು. 12 ವರ್ಷ ಆದ ಮೇಲೆ ತಲೆ ಎತ್ತಿ ಒಮ್ಮೆ ನೋಡಿತ್ತು, ಅಗಸ್ತ್ಯರು ಮತ್ತೆ ಬಂದ್ರೋನೋ ಹೇಗೋ ಅಂತೇಳಿ. ಅಗಸ್ತ್ಯರು ದಕ್ಷಿಣ ದಿಕ್ಕಿನಿಂದ ಬಂದು ಉತ್ತರ ದಿಕ್ಕಿಗೆ ಒಮ್ಮೆ ಹೊರಟು ಹೋದ್ಮೇಲೆ ನಾನು ಮತ್ತೆ ಉಳಿದ ಪರ್ವತಗಳ ಜೊತೆ ಸ್ಪರ್ಧಿಸಬಹುದು, ಹಿಂದಿನಂತೆ ಉನ್ನತನಾಗಿ ನಾನು ಮೆರೆಯಬಹುದು ಅಂತ ಅದು ಆಲೋಚನೆ ಮಾಡಿತ್ತು. 12 ವರ್ಷಗಳಾದ್ಮೇಲೆ ಒಮ್ಮೆ ತಲೆ ಎತ್ತಿ ನೋಡಿತ್ತು, ಅಲ್ಲಿ ಅಗಸ್ತ್ಯ ಋಷಿಗಳು ಇನ್ನೂ ಬಂದಿರಲಿಲ್ಲ. ಅದು ಮತ್ತೆ ಹಿಂದಿನಂತೆ ಕುಗ್ಗಿತ್ತು. ಹೀಗೆ 12 ವರ್ಷಗಳಿಗೊಮ್ಮೆ ಅದು ತಲೆ ಎತ್ತಿ ನೋಡೋದು, ಅಗಸ್ತ್ಯರು ಮತ್ತೆ ಬರದೇ ಇರೋದು, ಹಿಂದಿನಂತೆ ಅದು ಕುಗ್ಗೋದು. ಈ ಘಟನಾವಳಿಗಳು ನಡೀತಾ ಹೋದವು. ಅಧ್ಯಕ್ಷೋವಾ ಪರಶ್ವೋವಾ ಹೀ ಆಗಮಿಸಿತಿ ವೈ ಮುನಿಹಿ, ಇವತ್ತು ಬರಬಹುದು, ನಾಳೆ ಬರಬಹುದು, ನಾಡ್ದು ಬರಬಹುದು ಅಂತ ಆ ವಿಂಧ್ಯ ಪರ್ವತ ಕಾಯಿತು. ಇನ್ನೂ ಕೂಡ ಆ ಮುನಿ ಬರಲೇ ಇಲ್ಲ, ಇವತ್ತಿಗೂ ಕೂಡ ಬರಲೇ ಇಲ್ಲ ಮುನಿ. ನಾದ್ಯಾಪಿ ಮುನಿರಾಯಾತಿ ನಾದ್ಯಾಪಿ ಗಿರಿ ರೇಧತೆ, ಇವತ್ತಿಗೂ ಮುನಿ ಬರಲಿಲ್ಲ. ಇವತ್ತಿಗೂ ಆ ಪರ್ವತವು ಕುಗ್ಗಿದ ತನ್ನ ಸ್ವರೂಪವನ್ನು ಹಿಗ್ಗಿಸಿಕೊಳ್ಳಿಲ್ಲ. ಆ ವಿಂಧ್ಯ ಪರ್ವತ ಒಮ್ಮೆ ತನ್ನ ಸ್ವರೂಪವನ್ನು ಕುಗ್ಗಿಸಿಕೊಂಡ ಮೇಲೆ ಸೂರ್ಯ ಹಿಂದಿನಂತೆ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಜಗತ್ತು ತನ್ನ ಹಿಂದಿನಂತೆ ಸ್ವಾಸ್ಥ್ಯವನ್ನು ಪಡೆದುಕೊಂಡಿತ್ತು. ಸಮುನಿರ್ ದಂಡಕಂ ಗತ್ವ ಮದ್ವಾಕ್ಯಂ ಸಂಸ್ಮರನ್ ಹೃದಯ
ಕರೋತಿ ಮತ್ಪ್ರತೀಕ್ಷಾಂ ಚ ತಸ್ಮಾತ್ ಜಾಸ್ಯಾಮ್ಯಹಂ ಕಪೆ. ಆ ಮುನಿ, ಅಗಸ್ತ್ಯ ಮುನಿ, ಇವತ್ತು ಉತ್ತರದಲ್ಲಿದ್ದವನು ದಕ್ಷಿಣ ದಿಕ್ಕಿಗೆ ಹೋಗಿ ನೆಲೆಸಿದ್ದಾನೆ. ಅಲ್ಲಿ ಅವನು ದಂಡಕಾರಣ್ಯದಲ್ಲಿದ್ದಾನೆ. ಹಿಂದೊಮ್ಮೆ ಹೇಳಿದ್ದೆ ನಾನು, ದಂಡಕಾರಣ್ಯ ಅಂತಂದ್ರೆ ಭಾರತದ ಮಧ್ಯಭಾಗ ಅಷ್ಟೇ ದಂಡಕಾರಣ್ಯ ಅಲ್ಲ. ಆವಾಗ ದಂಡಕಾರಣ್ಯ ಜನಸ್ಥಾನ, ರಾಮ ಸೀತೆ ಲಕ್ಷ್ಮಣರು ವಾಸ ಮಾಡ್ತಿದ್ದೇನಿತ್ತು ಅದನ್ನು ದಂಡಕಾರಣ್ಯ ಅಂತ ಕರೀತಿದ್ರು. ಆದ್ರೆ ಅದಷ್ಟು ಮಾತ್ರ ಅಲ್ಲ, ಆ ಮಧ್ಯಭಾಗದಿಂದ ಆರಂಭಿಸಿ ಗೋದಾವರಿ ತೀರ ನಾಸಿಕದ ಭಾಗ ಏನಿದೆ ಅಲ್ಲಿಂದ ಆರಂಭಿಸಿ ದಕ್ಷಿಣದ ಇಡೀ ಪ್ರಸ್ಥಭೂಮಿಯೆಲ್ಲ ದಂಡಕಾರಣ್ಯ ಅಂತ ಅನಿಸ್ಕೊಳ್ತಿತ್ತು. ಹಾಗಾಗಿ ಆತ ದಕ್ಷಿಣದ ಪ್ರಸ್ಥಭೂಮಿಯ ತುದಿಗೆ ಹೋಗಿ ಕೂತ್ಕೊಂಡಿದ್ದಾನೆ ಅಗತ್ಯ. ನಾನು ಹೇಳಿದ ಮಾತನ್ನ, ಶಿವ ಹೇಳಿದ ಮಾತನ್ನ ನಂಬಿಕೊಂಡು ಅದನ್ನೇ ನಿರೀಕ್ಷೆ ಮಾಡಿಕೊಂಡು ಶಿವ ಸದ್ಯದಲ್ಲೇ ಇಲ್ಲಿಗೆ ಬರಬಹುದು ಅಂತ ಶಿವನನ್ನ ಅಂದ್ರೆ ನನ್ನನ್ನು ಕಾಯ್ತಾ ಕೂತ್ಕೊಂಡಿದ್ದಾನೆ. ಶಿವ ಈ ಕಥೆಯನ್ನು ಹನುಮಂತನಿಗೆ ಹೇಳಿದ. ಅದಕ್ಕಾಗಿ ನಾನು ಇವತ್ತು ಅಲ್ಲಿಗೆ ಹೋಗಬೇಕಾಗಿದೆ, ಅಗಸ್ತ್ಯ ದಂಡಿಗೆ ಹೋಗಬೇಕಾಗಿದೆ. ಹೀಗೆ ನಾನು ಆ ಹನುಮಂತನನ್ನು ಕಳಿಸಿಕೊಟ್ಟೆ, ಹನುಮಂತನಿಗೆ 2 ಲಿಂಗಗಳನ್ನು ಕೊಟ್ಟು ಆತನನ್ನು ಕಳಿಸಿಕೊಟ್ಟೆ ಅಂತ ಶಿವ ಪಾರ್ವತಿಗೆ ಕಥೆಯನ್ನು ಹೇಳಿದ. ಈ ಕಡೆ ಹನುಮಂತ ಆಕಾಶ ಮಾರ್ಗದಿಂದ ಹಾರಿದ. ಕಿಂಚಿತ್ ಗರ್ವ ಸಮಾವಿಷ್ಟ. ಈ ನಡುವೆ ಅವನಿಗೆ ಸ್ವಲ್ಪ ಅಹಂಕಾರ, ರಾಮನ ಸಲುವಾಗಿ ಬೇಕಾದಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ತಿದ್ದೇನೆ, ಇದೊಂದೊಂದು ವಿಶೇಷವಾದ ಅವಕಾಶ ನನಗೆ ಅಂತ ಹೇಳಿ 2 ಲಿಂಗಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದ. ಈ ಕಡೆ ರಾಮ ಆ ಗರ್ವವನ್ನ ತಿಳಿದುಕೊಂಡ. ಸುಗ್ರೀವಾದಿಗಳಿಗೆ ಹೇಳಿದ, ಬಳಿಯಲ್ಲಿದ್ದಂಥ ಸುಗ್ರೀವಾದಿಗಳಿಗೆ ಹೇಳಿದ, ಮುಹೂರ್ತ ಮೀರ್ತಾ ಇದೆ, ಆದರೆ ಹನುಮಂತನನ್ನು ಕಳಿಸಿದ್ದು ಆತ ಇನ್ನೂ ಕೂಡ ಬರಲಿಲ್ಲ. ಅದಕ್ಕಾಗಿ ಬೇರೊಂದು ಲಿಂಗವನ್ನು ಇವತ್ತು ಸ್ಥಾಪನೆ ಮಾಡ್ತೀನಿ, ಅದನ್ನೇ ಪೂಜೆ ಮಾಡ್ತೀನಿ ಅಂತಂದ. ಕೃತ್ವ ಲಿಂಗಂ ಸೈಕತಂಚ, ಮರಳಿನಿಂದ ಲಿಂಗವನ್ನು ಮಾಡಿ ಅದನ್ನ ಸೇತುವೆ ಕಟ್ಟೋದಕ್ಕಿಂತ ಮೊದಲು ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ. ಹೀಗೆ ವಾನರಾದಿಗಳಿಗೆ, ಅಲ್ಲಿರುವಂಥ ಕಪಿಗಳಿಗೆ, ಕರಡಿಗಳಿಗೆ ಹೇಳಿ ಮುನಿಗಳ ಗುಂಪಿನಿಂದ ಕೂಡಿದವನಾಗಿ ಆ ಲಿಂಗವನ್ನು ಸ್ಥಾಪನೆ ಮಾಡಿದ. ಅದಾದ ಮೇಲೆ ತನ್ನ ಮೂಲ ರೂಪದಲ್ಲಿ, ಶ್ರೀಮನ್ನಾರಾಯಣ ರೂಪದಲ್ಲಿ ಕೌಸ್ತುಭ ಅಂತ ಒಂದು ಹಾರ ಏನು ಕಂಠದಲ್ಲಿ ಇರ್ತದಲ್ಲ ಅದನ್ನ ಆತ ನೆನಪು ಮಾಡಿಕೊಂಡ. ಅದು ಆಕಾಶದಿಂದ ಕೆಳಗಿಳಿದು ಬಂತು. ಕೌಸ್ತುಭ ಮುನಿ ಖಾತ್ ಕೋಟಿ ತಪನೋಪಮಃ, 1000 ಕೋಟಿ ಸೂರ್ಯರ ಬೆಳಕು ಅದಕ್ಕೆ, ಆ ಕೌಸ್ತುಭ ಮುನಿಗೆ. ಅದನ್ನ ಆ ಮರಳಿನ ಲಿಂಗ ಏನಿತ್ತು ಅದರ ಕುತ್ತಿಗೆಗೆ ಬಂಧನ ಮಾಡಿದ. ಆ ಲಿಂಗದ ಕುತ್ತಿಗೆಗೆ ಬಂಧನ ಮಾಡಿದ್ನು ಅಥವಾ ತಾನೇ ಹಾಕೊಂಡು ಅಂತ ಇಲ್ಲಿಲ್ಲ, ಕಂಠೇ ಬಂಧ ಅಂತ ಅಷ್ಟೇ ಇದೆ. ಅದನ್ನ ಹೇಗಾದ್ರೂ ಅರ್ಥ ಮಾಡ್ಕೊಳ್ಬಹುದು. ಆ ಮಣಿಯ ಪ್ರಭಾವ ಬರೇ ಬೆಳಕನ್ನು ಕೊಡೋದಷ್ಟೇ ಅಲ್ಲ, ಅದು ಒಂದು ಸಮಂತಕ ಮಣಿ ಇದ್ದಂತೆ. ಹಿಂದೆ ಸಮಂತಕ ಮಣಿಯ ಬಗ್ಗೆ ಹೇಳಿದ್ದೆ. ಪ್ರತಿನಿತ್ಯವೂ ಕೂಡ ನಿರ್ದಿಷ್ಟ ತೂಕದ ಚಿನ್ನವನ್ನು ಅದು ಕೊಡ್ತಿತ್ತು ಅಂತ ಹೇಳಿದ್ನಲ್ಲ, ಅದರಂತೆ ಈ ಕೌಸ್ತುಭ ಮಣಿಯೂ ಕೂಡ. ಕೌಸ್ತುಭ ಮಣಿಯಿಂದಾಗಿ ಹೊಸ ಹೊಸ ವಸ್ತ್ರಗಳು, ಧನಗಳು, ಆಭರಣಗಳು, ಕುದುರೆಗಳು, ಆಮೇಲೆ ಆಕಳಗಳು ಇವೆಲ್ಲ ಕ್ಷಣ ಮಾತ್ರದಲ್ಲಿ ಹುಟ್ಟಿ ಹೊರಬಂದವು. ಅದ್ಭುತ ಪ್ರಮಾಣದ ಭಕ್ಷ್ಯ ಭೋಜನಗಳು ಸಿದ್ಧ ಆದವು. ಅದರ ಮೂಲಕ ಅಲ್ಲಿರುವಂತಹ ಮುನಿಗಳನ್ನೆಲ್ಲ ಆತ ಸಂತರ್ಪಣೆ ಮಾಡಿಸಿದ. ತತಸ್ಥೆ ಮುನಯಸ್ತುಷ್ಟಾಹ ರಾಘವೇಣ ಅತಿಪೂಜಿತಾಹ. ಆ ಮುನಿಗಳೆಲ್ಲ ಶ್ರೀರಾಮನ ಭೋಜನವನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಸಂತುಷ್ಟರಾಗಿ ಹೊರಟು ಹೋಗಿಬಿಟ್ರು. ತಮ್ಮ ಆಶ್ರಮದ ಕಡೆಗೆ ಹೊರಟು ಹೋದ್ರು. ಅವರು ಸಂತೃಪ್ತರಾಗಿ ಊಟ ಮಾಡಿ ಬರ್ತಿರೋದನ್ನ ಈ ಹನುಮಂತ ನೋಡಿದ. ಹನುಮಂತ ಬರ್ತಿದ್ನಲ್ಲ ಆಕಾಶದಿಂದ, ಅವ್ರನ್ನ ಕೇಳಿದ. ಆ ಮುನಿಗಳ ಶರೀರದ ಮೇಲೆ, ಅವರ ಮುಖದ ಮೇಲೆ ಒಂದು ಸಂತೃಪ್ತಿಯ ಕಳೆ ಇತ್ತು. ಹಾರ ಇತ್ಯಾದಿಗಳನ್ನು ಹಾಕೊಂಡಿದ್ರು, ವಸ್ತ್ರ ಇತ್ಯಾದಿ ದಾನವನ್ನು ಸ್ವೀಕಾರ ಮಾಡಿದ್ದಿರ್ಬೇಕು, ದಕ್ಷಿಣಗಳ ಗಂಟನ್ನು ಹೊತ್ಕೊಂಡು ಬರ್ತಿದ್ದಿರ್ಬೇಕು. ಯಾರ ಕಡೆಯಿಂದ ಪೂಜೆ ಸ್ವೀಕಾರ ಮಾಡ್ಕೊಂಡು ಬರ್ತಿದ್ದೀರಿ ಇಲ್ಲಿಗೆ ಅಂತ ಕೇಳಿದ ಹನುಮಂತ. ಅವರು ಹೇಳಿದ್ರು, ರಾಮ ಲಿಂಗವೊಂದನ್ನು ಪ್ರತಿಷ್ಠಾಪನೆ ಮಾಡಿದ, ತನ್ನಿಮಿತ್ತವಾಗಿ ಪೂಜೆ ಮಾಡಿದ, ಸಮಾರಾಧನೆ ಮಾಡಿಸಿದ, ಅಲ್ಲಿ ಭಾಗವಹಿಸಿದ್ವಿ, ಮರಳಿ ಬರ್ತಾ ಇದ್ದೇವೆ ಅಂತಂದ್ರು ಆ ಮುನಿಗಳು. ಅದನ್ನ ಕೇಳಿ ಈ ಹನುಮಂತನಿಗೆ ಕ್ರೋಧಾವಿಷ್ಟ, ವಿಪರೀತ ಕೋಪ ಬಂತು. ಈ ರಾಮನನ್ನು ಸುಮ್ಮನೆ ಅಡ್ಡಾಡ್ಸಿದ್ನಲ್ಲ, ಇಲ್ಲೊಂದು ಲಿಂಗ ತಾನೇ ಸ್ಥಾಪನೆ ಮಾಡೋದಾಗಿದ್ರೆ ಕಾಶಿ ತನಕ ನನ್ನನ್ನೇ ಹಾರಿಸಿ ಓಡಿಸ್ಬೇಕಾಗಿತ್ತು ಅಂತ ಅವನಿಗೆ ಅಸಮಾಧಾನ ಆಯಿತು ಹನುಮಂತನಿಗೆ. ಹೀಗೆ ಆಲೋಚನೆ ಮಾಡಿಕೊಂಡು ಕುಪಿತನಾಗಿಯೇ ಆ ರಾಮನ ಕಡೆಗೆ
ಹೋದ. ಇತ್ತಂ ವದನ್ಯಯೋ ರಾಮ ಕ್ರೋಧಾತ್ ಸ್ವೀಯಂ ಪದದ್ವಯಂ ಭುವಿ ಸಂತಾಡ್ಯ ಪತಿತಃ ತದಾ ಭೂಮ್ಯಾಂ ಪದದ್ವಯಂ. ರಾಮನ ಬಳಿಗೆ ಹೋಗುವ ಹೊತ್ತಿಗೆ ಅವನಿಗೆ ಮತ್ತಷ್ಟು ಕೋಪ ಮಿತಿಮೀರಿತು. ಎರಡೂ ಪಾದಗಳಿಂದ ಭೂಮಿಯನ್ನು ಅಪ್ಪಳಿಸಿದ. ಅದೇನಾಯ್ತಂದ್ರೆ ಅವನ ಎರಡೂ ಪಾದಗಳು ಕೂಡ ಆ ಭೂಮಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟು. ರಾಮನನ್ನು ಕೇಳಿದ ಅವನು, ಕಿಂ ನಮೇ ಸ್ಮೃತಃ, ನನ್ನ ನೆನಪಾಗಲಿಲ್ಲ ನಿನಗೆ ಅಂತ ಕೇಳಿದ. ಈ ಲಿಂಗ ಸ್ಥಾಪನೆ ಮಾಡಿದೆಯಲ್ಲ, ನನ್ನನ್ನು ಕಳಿಸಿದ್ಯಲ್ಲ, ಹನುಮಂತ ಲಿಂಗವನ್ನು ತಗೊಂಡು ಬರ್ತಾನೆ, ಅಲ್ಲಿ ತನಕ ಕಾಯಬೇಕು ಅಂತ ನಿನಗೆ ತಾಳ್ಮೆ ಉಳಿಲಿಲ್ಲೇನೋ, ನೆನಪು ಬರಲಿಲ್ಲೇನೋ ಅಂತ ಕೇಳಿದ. ನಾನು ನಿನಗೆ ಎಷ್ಟೆಷ್ಟು ಕೆಲಸಗಳನ್ನು ಮಾಡಿಕೊಟ್ಟಿದ್ದೇನೆ. ಸಮುದ್ರವನ್ನು ಹಾರಿ ಲಂಕಾನಗರವನ್ನು ತಲುಪಿ ಅಲ್ಲಿಂದ ಸೀತೆಯ ಸಮಾಚಾರವನ್ನು ತೆಗೆದುಕೊಂಡು ಬಂದು ನಿನಗೆ ಮುಟ್ಟಿಸಿದ್ದೇನೆ. ಸತ್ಯಮೇ ಅದ್ಯ ಉಪಹಾಸೋ ಅತ್ರ ಕಾಶೀಂ ಪ್ರೇಷ್ಯ ಪ್ರಯಾಕತಃ. ಅಷ್ಟು ಮಹಾಪರಾಕ್ರಮಿ ಆದವನು, ಅಷ್ಟು ನಿನ್ನ ಸೇವೆಗೆ ಕಂಕಣಬದ್ಧನಾದವನು ನಾನು. ನನ್ನನ್ನು ನೀನು ಕಾಶಿಗೆ ಆ ಕಡೆ ಕಳಿಸಿದೆ. ನಾನು ಮರಳಿ ಬರೋದ್ರೊಳಗೆ ಈ ಕಡೆ ಲಿಂಗವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಮುಗಿಸಿಬಿಟ್ಟೆ. ಇದು ನನಗೆ ನೀನು ಮಾಡಿದ ಹಾಸ್ಯ ಅಲ್ಲೇನಿದು, ನನ್ನನ್ನು ನೀನು ಗೇಲಿ ಮಾಡಿದಂತಾಯ್ತಲ್ಲ. ಕಿಮರ್ಥಂ ಶಮಿತಶ್ಚಾಹಂ, ನನಗೆ ನೀನು ಇಷ್ಟಕ್ಕೆ ದಣಿವು ಮಾಡಿದೆ. ನಿನ್ನ ಮನಸ್ಸಿನಲ್ಲಿ ಹೀಗೆ ಆಲೋಚನೆ ಇದ್ರೆ, ಮರಳಿನ ಲಿಂಗವನ್ನೇ ಸ್ಥಾಪನೆ ಮಾಡಬೇಕು ಅಂತಿದ್ರೆ ನನಗದನ್ನು ಮೊದಲೇ ಹೇಳಿಬಿಡ್ಬೋದಿತ್ತು. ಹೀಗ್ಯಾಕೆ ಮಾಡಿದಿ ಅಂತ ಕೇಳಿದೆ ರಾಮನನ್ನು. ನೀನು ಹೇಳಿದ ಒಂದು ಲಿಂಗ, ನಾನು ನನ್ನ ಬುದ್ಧಿಯನ್ನು ಓಡಿಸಿ ಮತ್ತೊಂದು ಲಿಂಗವನ್ನು ತಂದೆ. ನಿನಗಾಗಿ ಒಂದು ಲಿಂಗ, ನನಗೆ ಇರಲಿ ಅಂತ ಇನ್ನೊಂದು ಲಿಂಗವನ್ನು ತಂದಿದ್ದೆ. ನಯ ಆತ್ಮಾರ್ಥಂ ಸಮಾನಿತಂ ತವಾಗ್ರೇ ಕಿಂ ಕರೋಮ್ಯಹಂ. ಈಗ ಆ ಲಿಂಗಗಳನ್ನು ತಗೊಂಡು ಏನು ಮಾಡ್ಬೇಕು ನಾನು? ಎಲ್ಲ ಸೇರಿ 3 ಲಿಂಗಗಳಾಯಿತು. ನೀನು ಸ್ಥಾಪನೆ ಮಾಡಿದ ಮರಳಿನ ಲಿಂಗ ಒಂದು, ನಾನು ತಂದ 2 ಲಿಂಗಗಳು. ಇವೆಲ್ಲ ಲಿಂಗಗಳನ್ನು ತಗೊಂಡು ಏನು ಮಾಡಬೇಕು ಹನುಮಂತ ಅವನನ್ನು ಕೇಳಿದ. ಕಿಂಚಿತ್ ಗರ್ವ ಸಮನ್ವಿತಂ, ಸ್ವಲ್ಪ ಸಿಟ್ಟು ಅಹಂಕಾರ ಎಲ್ಲ ಅದರಲ್ಲಿ ಬೆರೆಸಿತ್ತು. ರಾಮ ಅದನ್ನು ಕೇಳಿದ. ಕಪೇತ್ವಂ ಸತ್ಯವಾದಸಿ, ನೀನು ಹೇಳಿದ್ದೆಲ್ಲ ಸತ್ಯನೇ, ನೀನು ಕಳಿಸಿದ್ದೆ ಅದೆಲ್ಲ ಸರಿಯೇ. ಅಥೈತ ಸ್ಥಾಪಿತಂ ಲಿಂಗಂ ಸಮುತ್ಪಾಟೆ ತ್ವಂ ಬಲಾತ್. ನಾನೀಗೇನು ಮರಳಿನ ಲಿಂಗವನ್ನು ಸ್ಥಾಪನೆ ಮಾಡಿದ್ನಲ್ಲ, ಇದನ್ನು ಕಿತ್ತು ಹಾಕಿಬಿಡು, ಅದೇನು ದೊಡ್ಡ ವಿಷಯ ಅಲ್ಲ. ಕಿತ್ತು ಹಾಕಿದ ಈ ಲಿಂಗವನ್ನು, ನಾನು ಸ್ಥಾಪನೆ ಮಾಡಿದ ಲಿಂಗವನ್ನು ಕಿತ್ತು ಹಾಕಿ ನೀನು ತಂದಂತಹ ಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡು, ಎಲ್ಲ ಸಮಸ್ಯೆ ಬಗೆಹರಿದಿತ್ತು ಅಂದ ರಾಮ. ಸ್ಥಾಪಯಾಮಿ ತ್ವಯಾನೀತಂ ಕಾಶ್ಯಾ ವಿಶ್ವೇಶ್ವರಾಭಿಧಂ. ಈಶ್ವರಲಿಂಗ ಏನಿದೆ ಅದನ್ನು ಸ್ಥಾಪನೆ ಮಾಡೋಣ. ಆ ಹನುಮಂತ ಹಾಗೇ ಆಗಲಿ ಅಂದ. ಆ ಮರಳಿನ ಲಿಂಗದ ತುದಿಗೆ ತನ್ನ ಬಾಲವನ್ನು ಸುತ್ತಿದ. ಸಂವೇಷ್ಟ ಮಸ್ತಕೆ ಪುಚ್ಛಂ, ಲಿಂಗದ ತುದಿಗೆ ಬಾಲವನ್ನು ಸುತ್ತಿ ಬಲೇನ ಆಂದೋಲನ ಬಲಾತ್ಕಾರವನ್ನು ಹಿಡಿದು ಎಳಿಲಿಕ್ಕೆ ಪ್ರಯತ್ನಪಟ್ಟು ಅಲುಗಾಡಿಸಿದ. ಸುಟಿತಂ ತತ್ ಕಪೇ ಪುಚ್ಛಂ ಪಪಾತ ಭೂಮಿ ಮೂರ್ಛಿತ. ಆ ಲಿಂಗ ಅಲ್ಲಿಂದ ಅಲುಗಾಡಲಿಲ್ಲ. ಆ ಹನುಮಂತನ ಬಾಲವೇ ಕಿತ್ತಿ ಬಂತು. ಕಿತ್ತಿ ಬಂದು ಮೂರ್ಛೆ ಹೋಗಿ ಆತ ಕೆಳಗೆ ಬಿದ್ದುಬಿಟ್ಟ. ಜಹಸುರು ವಾನರ ಸರ್ವೆ. ಹನುಮಂತ ಒಮ್ಮೆ ಬಿದ್ದದ್ದನ್ನು ನೋಡಿ, ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲಂತೆ ಎಲ್ಲರೂ ವಾನರರು ನಕ್ಕು ಬಿಟ್ರು. ನಕ್ಕ ಚಾಲು ಈಶ್ವರಸ್ತದ. ಆ ಈಶ್ವರ ಮಾತ್ರ ಅಲ್ಲಿಂದ ಅಲುಗಾಡಲಿಲ್ಲ, ಲಿಂಗ ಅಲುಗಾಡಲೇ ಇಲ್ಲ. ಸ್ವಸ್ಥೋ ಭೂತ್ವ ಮಾರುತಸ್ಯ ಗತಗರ್ವಸ್ತದಾ ಬ್ರವೀತ್. ಆಗ ಹನುಮಂತನಿಗೆ ಅವನ ಗರ್ವ ಇಳಿಯಿತು. ಆತ ಸ್ವಸ್ಥಚಿತ್ತನಾದ. ಮೂರ್ಛೆ ಹೋದವನು ತಿಳಿದೆದ್ದ ಕೂಡ. ರಾಮನಿಗೆ ನಮಸ್ಕರಿಸಿದ. ನನ್ನ ತಪ್ಪನ್ನು ನೀನು ಕ್ಷಮೆ ಮಾಡಬೇಕು ಅಂತ ಕೇಳ್ಕೊಂಡ. ಆಗ ರಾಮ ಆ ಹನುಮಂತನಿಗೆ ಒಂದು ಸಮಾಧಾನವನ್ನು ಹೇಳಿದ. ನಾನು ಇಲ್ಲಿ ಮರಳಿನ ಲಿಂಗವನ್ನು ಏನು ಸ್ಥಾಪನೆ ಮಾಡಿದ್ದೇನಲ್ಲ, ಈ ಲಿಂಗದ ಉತ್ತರ ಭಾಗದಲ್ಲಿ, ಉತ್ತರ ದಿಗ್ಭಾಗದಲ್ಲಿ ನೀನು ನಿನ್ನ ಲಿಂಗವನ್ನು ಸ್ಥಾಪನೆ ಮಾಡು. 2 ಲಿಂಗಗಳು ಕೂಡ ಭಕ್ತ ಜನರಿಂದ ಗೈಗೊಳ್ಳಲಿ. ನೀನು ತಂದ ಲಿಂಗ ವಿಶ್ವನಾಥ ಲಿಂಗ, ನಾನು ಸ್ಥಾಪನೆ ಮಾಡಿದ್ದು ರಾಮಲಿಂಗ. ಇವೆರಡೂ ಕೂಡ ಜನರಿಂದ ಪೂಜೆಗೊಳ್ಳಿ. ವಿಶ್ವನಾಥಾಭಿಧಂ ಲಿಂಗಂ ಸ್ವೀಯಂ ಸಂಸ್ಥಾಪಯ ಅಧುನ. ಹಾಗೆ ಆಗಲಿ ಅಂತ ಹೇಳಿ ಹನುಮಂತ ತನ್ನ ಲಿಂಗವನ್ನು ಕೂಡ ಸ್ಥಾಪನೆ ಮಾಡಿದ. ಆಗ ರಾಮ ಹನುಮಂತನಿಗೆ ಸುಪ್ರಸನ್ನನಾಗಿ ಒಂದು ವರವನ್ನು ಕೂಡ ಕೊಟ್ಟ. ಈ ಸೇತು ಬಂದ ಸ್ಥಳಕ್ಕೆ ಬಂದಂತ ಭಕ್ತರು ಮೊದಲು ನನ್ನ ಲಿಂಗವನ್ನು ಪೂಜೆ ಮಾಡಬಾರ್ದು, ನೀನು ಕಾಶಿಯಿಂದ ತಂದ ಲಿಂಗ ಏನಿದೆ ಅದನ್ನು ಪೂಜೆ ಮಾಡಬೇಕು. ಅದಾದ್ಮೇಲೆ ನಾನು ಸ್ಥಾಪನೆ ಮಾಡಿದ ಲಿಂಗವನ್ನು ಪೂಜೆ ಮಾಡಬೇಕು. ಹಾಗೆ ಮಾಡಿದರೆ ಆ ಪೂಜೆಗಳು ಸಫಲ ಆದವು, ಇಲ್ಲದೇ ಇದ್ರೆ ಆ ಪೂಜೆಗಳು ವ್ಯರ್ಥ. ಮಮ ಆದೌ ಪೂಜೆಯಂತ್ಯತ್ರ ಏನರಾಹ ಲಿಂಗಮುತ್ತಮಂ ರಾಮೇಶ್ವರಾಭಿಧಂ ಚೇತೌ ತೇಷಾಂ ಪೂಜಾ ವೃಥಾ ಭವೇತ್. ನೀನು ತಂದ ಲಿಂಗವನ್ನು
ಪೂಜಿಸದೆ ನನ್ನ ಲಿಂಗವನ್ನು ಪೂಜಿಸಿದ ಯಾರು ಪೂಜೆ ಮಾಡಿದರೆ ಅವರು ಮಾಡಿದ ಪೂಜೆ ವ್ಯರ್ಥ ಆಗಲಿ, ಹೀಗೆ ವರ ಕೊಟ್ಟ. ನನ್ನ ಸಲುವಾಗಿ ನೀನು ಈ ಲಿಂಗವನ್ನು ತಂದೆ. ಅದಕ್ಕಾಗಿ ವಿಶ್ವನಾಥನ ಈ ದೇವಾಲಯ ನಾವೇನು ಇಲ್ಲಿ ನಿರ್ಮಾಣ ಮಾಡುವರಿದ್ದೇವೆ, ಈ ದೇವಾಲಯದಲ್ಲಿ ಆ ಲಿಂಗ ಇರಲಿ. ಇದು 2 ಲಿಂಗಗಳ ಕಥೆ ಆಯಿತು. ಇನ್ನೂ ಒಂದು ಲಿಂಗ ಇತ್ತಲ್ಲ, ಆ ಇನ್ನೊಂದು ಲಿಂಗವನ್ನು ಕೂಡ ಇಲ್ಲೇ ಸ್ಥಾಪನೆ ಮಾಡೋಣ. ಆದ್ರೆ ಅದು ಇಲ್ಲಿ ಅದೃಶ್ಯ ರೂಪದಿಂದ ಇರಲಿ. ಭಕ್ತರು ಯಾರಿಗೂ ಕೂಡ ಆ ಲಿಂಗ ಕಣ್ಗೋಚರ ಆಗೋದು ಬೇಡ. ತೂಷ್ಣೀಮಸ್ತು ದೇವಾಲಯ ಚಿರಂ ಅನಚ್ಯುತಂ ಅವನ್ಯಾಂ ತತ್ ಅಪ್ರತಿಷ್ಠಿತಮುತ್ತಮಂ. ಯಾವ ಭಕ್ತಜನರು ಅದನ್ನು ಈಗ ಪೂಜೆ ಮಾಡೋದು ಬೇಡ, ಮತ್ತು ಅಪ್ರತಿಷ್ಠಿತಂ ಅದನ್ನು ಪ್ರತಿಷ್ಠಾಪನೆ ಮಾಡೋದು ಬೇಡ. ಅದು ಇಲ್ಲಿ ಇರಲಿ, ಸುಮ್ಮನೆ ವಿದ್ಯುಕ್ತವಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡೋದು ಬೇಡ. ಅಗ್ರೇ ಕಾಲಾಂತರೇಣಾಹಂ ತಚ್ಚಾಪಿ ಸ್ಥಾಪಯಾಮಿ ವೈ. ಅದಕ್ಕೂ ಒಂದು ಕಾಲ ಬರೋದಿದೆ ಮುಂದೆ. ಆ ಕಾಲ ಬಂದಾಗ ಆ 3ನೇ ಲಿಂಗವನ್ನು ಕೂಡ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡೋಣ. ಅದಕ್ಕಾಗಿ ನೀನು ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ. ನೀನು ತಂದ 2 ಲಿಂಗಗಳು ಮತ್ತು ನಾನು ಸ್ಥಾಪನೆ ಮಾಡಿದಂಥ ಮರಳಿನ ಲಿಂಗ ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಆಯಿತು. ಈಗ ರಾಮ ಹನುಮಂತನಿಗೆ ಸಮಾಧಾನ ಮಾಡಿದ. ತತ್ರ ವರ್ತತೆ ಅದ್ಯಾಪಿ ಲಿಂಗಂ ವಿಶ್ವೇಶ್ವರಾಂತಿಕೆ. ಹನುಮಂತ ಸ್ಥಾಪನೆ ಮಾಡಿದ ವಿಶ್ವನಾಥ ಲಿಂಗ ಏನಿದೆ ಅದರ ಸಮೀಪದಲ್ಲೇ ಇನ್ನೊಂದು ಲಿಂಗವೂ ಕೂಡ ಇದೆ, 3ನೇ ಲಿಂಗವೂ ಕೂಡ. ಅಪ್ರತಿಷ್ಠಾಪಿತಂ, ಒಂದು ಸ್ಥಾಪನೆ ಆಗಿಲ್ಲ. ಅದು ನಕೇನಾಪಿ ಪ್ರಪೂಜಿತಂ, ಯಾರೂ ಅದನ್ನು ಪೂಜೆಯೂ ಮಾಡಿಲ್ಲ. ಪುನಃಪ್ರಾಹ ಕಪಿಂ ರಾಮ ತಮತ್ರ ಛಿನ್ನಲಾಂಗುನಃ. ಮತ್ತೆ ನೀನು ಇಲ್ಲಿ ನಿನ್ನ ಬಾಲವನ್ನು ಕಳೆದುಕೊಂಡು ಭೂಮಿಯಲ್ಲಿ 2 ಪಾದಗಳನ್ನು ಹುದುಗಿಸ್ಕೊಂಡು ಇಲ್ಲೇನು ಸಿಕ್ಕಿಬಿದ್ಯಲ್ಲ, ನೀನು ಅಂಥದೇ ಒಂದು ಸ್ವರೂಪದಿಂದ, ಬಾಲವಿಲ್ಲದೆ ಇರುವಂಥ ಸ್ವರೂಪದಿಂದ, ಕಾಲುಗಳೆರಡೂ ಭೂಮಿಯಲ್ಲಿ ಸಿಕ್ಕೊಂಡಿರುವಂತಹ ರೂಪದಿಂದ ಇಲ್ಲೇ ಇದ್ದು ಭಕ್ತ ಜನರು ಪೂಜೆಯನ್ನು ಸ್ವೀಕಾರ ಮಾಡುವ. ನೀವು ಎಲ್ಲಾದರೂ ಎಲ್ಲ ಕಡೆ ಬಾಲ ಹನುಮಂತ ನೋಡಿರ್ತೀರಿ, ಬಾಲ ಇಲ್ಲದೇ ಇರೋ ಹನುಮಂತನ ನೋಡ್ಬೇಕು, ಅಲ್ಲಿ ನೋಡ್ಬೇಕಂತೆ ಅಲ್ಲಿ. ಆದರೆ ಅದು ಈಗ ಇದೆಯೋ ಇಲ್ಲ ಗೊತ್ತಿಲ್ಲ. ನಾನು ರಾಮೇಶ್ವರ ಯಾತ್ರೆನೂ ಮಾಡಿಲ್ಲ, ಕೇಳಿ ನನಗೇನು ಕೇಳಿ ಗೊತ್ತಿಲ್ಲ. ಹೊಸ ಭೂಮಿಯ ಗುಪ್ತಪಾದ, ನಿನ್ನ ಪಾದಗಳ ದರ್ಶನ ಬೇರೆ ಯಾರಿಗೂ ಆಗೋದು ಬೇಡ. ಸ್ವಗರ್ವಿತಂ ತ್ವಿದಂ, ನಿನ್ನ ಅಹಂಕಾರದ ಫಲವಾಗಿ ನಿನಗೇನು ಸೋಲಾಗಿತ್ತು ಅದನ್ನು ನೆನಪಿಸ್ಕೊಂಡು ಇಲ್ಲೇ ಇರು. ಅದರಂತೆ ಆ ಹನುಮಂತ ಏನ್ ಮಾಡಿದ, ತನ್ನ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಿದ. ತತಃ ಕಪಿ ಸ್ವೀಯ ಮೂರ್ತಿಂ ಸ್ಥಾಪಯಾಮಾಸ ಸ್ವಾಂಶತಃ. ತನ್ನ ಒಂದು ಅಂಶದಿಂದ ಅಲ್ಲಿ ಮೂರ್ತಿನ ಸ್ಥಾಪನೆ ಮಾಡಿದ. ತಾನು ಮುಂದೆ ರಾಮನ ಜೊತೆ ವಾಸ ಮಾಡಿಕೊಂಡಿದ್ದ. ರಾಮನ ಅವತಾರ ಎಲ್ಲ ಪರಿಸಮಾಪ್ತಿ ಆದ ಬಳಿಕ ಕಿಂಪುರುಷ ಖಂಡದಲ್ಲಿದ್ದ. ಅದು ಆತನ ಮೂಲ ರೂಪ. ಒಂದು ಅಂಶದಿಂದ ರಾಮೇಶ್ವರ ದೇವಸ್ಥಾನದಲ್ಲಿ ಆತ ಇದ್ದ. ಚಿನ್ನಪುಚ್ಚ ಗುಪ್ತಪಾದ ಸಾ ತತ್ರ ಅದ್ಯಾಪಿ ವರ್ತತೆ. ಇವತ್ತಿಗೂ ಕೂಡ ಬಾಲವಿಲ್ಲದೆ ಇರುವಂಥ ಮತ್ತು ಕಾಲ್ಗಳ ದರ್ಶನ ಆಗದೇ ಇರುವಂಥ ಮೂರ್ತಿ ಅಲ್ಲಿ ಇದೆ ಅಂತ ಹೇಳ್ತಾರೆ. ಪತಿತೋ ಮೂರ್ಛಿತೋ ಯತ್ರ ಮಾರುತಿ ತತ್ರ ತದ್ವರಂ. ಅದನ್ನು ನೋಡಬಹುದು. ಮತ್ತು ಆ ತೀರ್ಥ ಅಲ್ಲೊಂದು ಸರೋವರವೋ ನದಿಯೋ ಅಂತ ಏನಿತ್ತು ಅದು ಹನುಮಂತನ ಹೆಸರಿನಿಂದ ಪ್ರಖ್ಯಾತವಾಯಿತು. ಜನರ ಗಮನಕ್ಕೆ, ಜನರ ಹೆಸರಿನಲ್ಲಿ ಅದು ಪ್ರಸಿದ್ಧವಾಯಿತು. ರಾಮಸ್ತತ್ರ ಅಕರೋತ್ ಪುಣ್ಯಂ ಸ್ವನಾಮ್ನ ತೀರ್ಥಮುತ್ತಮಂ. ಹನುಮಂತ ಹೆಸರಿನಲ್ಲಿ ಒಂದು ತೀರ್ಥ, ರಾಮನ ಹೆಸರಿನಲ್ಲಿ ಮತ್ತೊಂದು ತೀರ್ಥ, ಹೀಗೆ ತೀರ್ಥಗಳು ಅಲ್ಲಿ ನಿರ್ಮಾಣವಾದವು. ಮತ್ತು ರಾಮನೂ ಕೂಡ ತನ್ನ ಒಂದು ಅಂಶವನ್ನು ಅಲ್ಲಿಟ್ಟು ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿದ. ಸೇತು ಮಾಧವ ನಾಮ್ನಿ, ಅದಕ್ಕೆ ಸೇತು ಮಾಧವ ಅಂತ ಹೆಸರು. ಮಾಧವ ಅಂದ್ರೆ ಭಗವಂತ. ಸೇತುವನ್ನು ನಿರ್ಮಾಣ ಮಾಡಿದ ಶ್ರೀರಾಮ, ಅವನ ಹೆಸರಿನಿಂದ ಅಲ್ಲೊಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿದ. ಅದು ಕೂಡ ಇವತ್ತು ಅಲ್ಲಿದೆ. ಇದಾದ ಮೇಲೆ ಲಕ್ಷ್ಮಣನೂ ಕೂಡ ತನ್ನ ಹೆಸರಿನಿಂದ ಒಂದು ತೀರ್ಥವನ್ನು ಅಲ್ಲಿ ನಿರ್ಮಾಣ ಮಾಡಿದ. ಹೀಗೆ ರಾಮನ ದೇವಾಲಯ, ಲಕ್ಷ್ಮಣನ ದೇವಾಲಯ, ಹನುಮಂತನ ದೇವಾಲಯ ಮತ್ತು 3 ಲಿಂಗಗಳ ವ್ಯವಸ್ಥೆ ಇದೆಲ್ಲ ಆದ ಮೇಲೆ ಹನುಮಂತ ರಾಮ ಹನುಮಂತನ ಬಾಲ ಏನು ಚಿನ್ನವಾಗಿತ್ತಲ್ಲ ಅದನ್ನು ಮುಟ್ಟಿದ. ಅದು ಹಿಂದಿನಂತೆ ಸುಂದರವಾದ ಬಾಲವಾಗಿ ಪರಿಣಮಿಸಿತು. ಮತ್ತು ರಾಮೇಶ್ವರನ ಲಿಂಗ ಏನಲ್ಲಿದೆ, ಪ್ರಖ್ಯಾತವಾದ ರಾಮೇಶ್ವರನ ಲಿಂಗ, ಮರಳಿನಿಂದ ರಾಮ ನಿರ್ಮಾಣ ಮಾಡಿದ ಲಿಂಗ, ಅದರ ತುದಿಯಲ್ಲಿ ಅದು ಇವತ್ತೂ ಕೂಡ ಹಿಸುಕಿದಂತಿದೆ. ಅದರ ತುದಿಯನ್ನು ಹನುಮಂತ ಬಾಲದಿಂದ ಸುತ್ತಿ ಅದನ್ನು ಅಲುಗಾಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ನಲ್ಲ, ಹಾಗಾಗಿ ಅದು ತನ್ನ ಮೂಲ ಸ್ವರೂಪವನ್ನು ಕಳ್ಕೊಂಡು ಸ್ವಲ್ಪ ವಿಕೃತವಾಗಿದೆ. ಕೃಶಃ
ರಾಮೇಶ ಮಸ್ತಕ, ಅದರ ತುದಿ ಭಾಗ ಕೃಶವಾಗಿದೆ. ತದಾರಭ್ಯ ತಕ್ತಗರ್ವ ಅಭೂತ್ ರಾಮೇಶ ಮಾರುತಿ, ಅದಾದ ಬಳಿಕ ಹನುಮಂತ ಎಂದೂ ಕೂಡ ಅಂತ ಅಹಂಕಾರವನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿಲ್ಲ. ಇಷ್ಟೆಲ್ಲ ಆದ ಬಳಿಕ ನಾನು ಅಂದ್ರೆ ಶಿವ ಆ ಮರಳಿನ ಲಿಂಗದಿಂದ ಎದ್ದು ಹೊರಗೆ ಬಂದೆ, ಪ್ರತ್ಯಕ್ಷನಾದೆ. ಆ ರಾಮನಿಗೆ ಈ ಮುಂದಿನಂತ ಮಾತನ್ನು ಹೇಳಿದೆ. ತತ್ಸರ್ವಂ ಶೃಣುತೆ ವದಾಮ್ಯಹಂ, ರಾಮನಿಗೆ ನಾನೇನು ಹೇಳಿದೆ, ರಾಮ ನನಗೆ ಏನು ಹೇಳಿದ ಅದನ್ನೆಲ್ಲ ನಾನು ನಿನಗೆ ವಿವರವಾಗಿ ಹೇಳ್ತೇನೆ ಅಂದ ಶಿವ ಪಾರ್ವತಿಗೆ. ರಾಮನೇ, ಹಿಂದೆ ನಡೆದಂಥ ಒಂದು ಘಟನೆಯನ್ನ ನಾನು ನಿನಗೆ ವಿವರವಾಗಿ ಹೇಳ್ತೇನೆ, ಅದನ್ನು ಕೇಳು ಅಂದ. ಅದು ದ್ವಾದಶ ಜ್ಯೋತಿರ್ಲಿಂಗಗಳೇನಿವೆ ಅವುಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತ ಒಂದು ಕಥೆ ಅದು. ಹಿಂದೆ ನಾನೊಮ್ಮೆ ಮಲಿನಾಂಬರ ಸಂಯುತ, ಶಿವ ತನ್ನ ಅಮಂಗಳವಾದಂಥ ವಿಚಿತ್ರವಾದಂಥ ಸ್ವರೂಪದಿಂದ ಸಂಚಾರ ಮಾಡ್ತಿದ್ದ. ವಸ್ತ್ರವನ್ನು ಧರಿಸಿದ್ದ, ಆದರೆ ಅದು ಅಸ್ತವ್ಯಸ್ತವಾಗಿತ್ತು, ಹೊಲಸಾಗಿತ್ತು. ಅಂಥ ವಸ್ತ್ರವನ್ನು ಉಟ್ಕೊಂಡು ಆತ ಸಂಚಾರ ಮಾಡ್ತಿದ್ದ. ಭಿಕ್ಷಾರ್ಥಮ, ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಇಟ್ಕೊಂಡು ಸಂಚಾರ ಮಾಡ್ತಿದ್ದ. ವಿಪ್ರ ರೂಪೇಣ, ಬ್ರಾಹ್ಮಣ ರೂಪೇಣ ಸಂಚಾರ ಮಾಡ್ತಿದ್ದ. ಒಮ್ಮೆ ಋಷಿಗಳ ಆಶ್ರಮದಲ್ಲಿ ಸಂಚಾರ ಮಾಡ್ತಾ ಹೋದ. ಅವನನ್ನು ನೋಡಿ ಮದ್ರೂಪ ಮೋಹಿತಾಸ್ಪರ್ವಾಹ ಋಷಿಪತ್ನ ಸಹಸ್ರಶಃ, ಋಷಿಗಳ ಸಾವಿರಾರು ಜನ ಋಷಿಗಳಿದ್ರು. ಅವರ ಪತ್ನಿಯರು ಈ ಶಿವನ ಮೋಹಕವಾದ ರೂಪವನ್ನು ನೋಡಿ ಮನೆ ಕೆಲಸಗಳನ್ನೆಲ್ಲ ಹಿಂದೆ ಬಿಟ್ಟು ಆತನ ಬೆನ್ನು ಹತ್ತಿದ್ರು. ಮತ್ಪೃಷ್ಠೇತಾ ಸಮಾಜಗ್ಮುಹು ಭರ್ತೃಭಿರು ವಾರಿತಾಹ ಅತಿ, ಆ ಕಡೆ ಋಷಿಗಳೆಲ್ಲ ಚಡಪಡಿಸ್ಲಿಕ್ಕೆ ಶುರು ಮಾಡಿದರು. ಯಾರಿಗೋ ಒಬ್ರಿಗೆ ನೈವೇದ್ಯ ಬೇಕಾಗಿತ್ತು, ಮತ್ತೊಬ್ಬರಿಗೆ ಸ್ನಾನದ ವ್ಯವಸ್ಥೆ ಬೇಕಾಗಿತ್ತು. ಅವರೆಲ್ಲ ತಮ್ಮ ತಮ್ಮ ಕೆಲಸಕ್ಕೆ ತೊಂದರೆ ಆಗಿದ್ದನ್ನು ನೋಡಿ ಅವ್ರು ತಡೆದ್ರು ತಮ್ಮ ಪತ್ನಿಯಂದ್ರನ್ನ. ಆದರೆ ಅವ್ರು ಯಾರು ಕೇಳಲಿಲ್ಲ. ಶಿವನ ಅನುಸರಣೆಯನ್ನು ಮಾಡ್ತಾ ಅವ್ರು ಹೊರಟೋಗ್ಬಿಟ್ರು. ಅವರಿಗೆ ಕೋಪ ಬಂತು ಆ ಋಷಿಗಳಿಗೆ. ಮಾಮಜ್ಞಾತ್ವ, ಅವ್ರು ನನ್ನ ಸ್ವರೂಪ ಗೊತ್ತಾಗಲಿಲ್ಲ, ನಾನು ಯಾರು, ಆ ಬ್ರಾಹ್ಮಣ ಯಾರು ಅಂತ ಗೊತ್ತಾಗಲಿಲ್ಲ. ಶಾಪ ಕೊಟ್ಬಿಟ್ರು. ಕ್ರೋಧ ಸಂವಿಘ್ನ ಮಾನಸಾಹ, ಕೋಪದಿಂದ ಅವರ ಕಣ್ಣು ಕುರುಡಾಗಿತ್ತು, ಶಾಪ ಕೊಟ್ಬಿಟ್ರು. ರತ್ಯರ್ಥಂ ಮೋಹಿತಾ ನಾರ್ಯ ತ್ವಯಾ ತಸ್ಮಾತ್ ದ್ವಿಜಾಧಮ ಪತತ್ವಜ್ಯ ರಥೇರಂಗಂ ಲಿಂಗಂ ಭುವಿಚ ನೋಗಿರ. ನಿನ್ನ ಮೋಹಕವಾದ ರೂಪವನ್ನು ನೋಡಿ ಈ ಸ್ತ್ರೀಯರೇನು ನಿನ್ನ ಅನುಸರಣೆಯನ್ನು ಮಾಡ್ತಾ ಹೋಗಿದ್ದಾರಲ್ಲ, ಅದಕ್ಕಾಗಿ ನಿನಗೆ ನಾವು ಈ ಶಾಪ ಕೊಡ್ತಿದ್ದೇವೆ, ನಿನ್ನ ಲಿಂಗ ಪತನ ಹೊಂದಲಿ ಅಂತ ಶಾಪ ಕೊಟ್ಟುಬಿಟ್ರು. ಹೀಗೆ ಆ ಬ್ರಾಹ್ಮಣರು ಶಾಪ ಕೊಟ್ಟ ಕಾರಣದಿಂದಾಗಿ ಶಿವನ ಲಿಂಗ ಪತನ ಹೊಂದಿತು. ಅದು ಭೂಮಿಗೆ ಬಿದ್ದಂಥ ಲಿಂಗ ಬೃಹದಾಕಾರವಾಗಿ ಬೆಳೆಯಿತು. ಗಗನಂ ವ್ಯಾಪ್ಯ ಸಂಸ್ಥಿತಂ, ಇಡೀ ಆಕಾಶ ಪಾತಾಳ ಇತ್ಯಾದಿಗಳನ್ನೆಲ್ಲ ಅದು ವ್ಯಾಪಿಸಿಕೊಂಡಿತು. ಅದನ್ನು ನೋಡಿ ಚಕಿತೋ ವೇದಾಹ, ಚತುರ್ಮುಖ ಬ್ರಹ್ಮನಿಗೆ ಬಹಳ ಆಶ್ಚರ್ಯ ಆಯಿತು. ಸತ್ಯ ಅಂತಂ ದೃಷ್ಟು ಮುದ್ಯತಃ, ಅದರ ತುದಿ ಮೊದಲನ್ನು, ಅದೆಲ್ಲಿಂದ ಪ್ರಾರಂಭ ಆಗಿದೆ, ಅದರ ಕೊನೆಯಲ್ಲಿ, ಇದನ್ನೆಲ್ಲ ನೋಡಬೇಕು ಅಂತ ಅಪೇಕ್ಷೆ ಪಟ್ಟೆ ಚತುರ್ಮುಖ ಬ್ರಹ್ಮ. ಪಶ್ಯತಸ್ತಸ್ಯ ಕೋಟ್ಯಬ್ದೈಹಿ ನಾಂತ ಮಾಸೀಚ ವೇದಸಃ, ಒಂದು ಕೋಟಿ ವರ್ಷಗಳಾದವು. ಆ ಕಡೆಗೆ ಸಂಚಾರ ಮಾಡಿದ ಚತುರ್ಮುಖ ಬ್ರಹ್ಮ. ಕೋಟಿ ವರ್ಷಗಳು ಮುಗಿದ್ರೂ ಕೂಡ ಆತನ ಅನ್ವೇಷಣೆ ಮುಗಿಲಿಲ್ಲ. ಆ ಶಿವಲಿಂಗದ ತುದಿಯೇ ಆತನಿಗೆ ಕಾಣಲಿಲ್ಲ. ಆತ ಚತುರ್ಮುಖ ಬ್ರಹ್ಮ ಮತ್ತೆ ನನ್ನ ಬಳಿಗೆ ಬಂದ, ಶಿವನ ಬಳಿಗೆ ಬಂದ. ನಡೆದ ಸಂಗತಿಗಳನ್ನೆಲ್ಲ ಭಿನ್ನವಿಸಿಕೊಂಡ. ಅಕಾಲೇ ಪ್ರಳಯಸ್ತದ್ಯ ಶಂಭೋನೇನ ಭವಿಷ್ಯತಿ, ಶಿವನೇ ಅಕಾಲದಲ್ಲಿ ಒಂದು ಪ್ರಳಯ ಆಗೋದಿದೆ, ಹೀಗೆಲ್ಲ ಆಗಿಬಿಟ್ರೆ ಇಡೀ ಭೂಮಿ ಪಾತಾಳ ಎಲ್ಲವನ್ನೂ ಆವರಿಸಿ ನಿಂತು ಬಿಟ್ಟಿದೆ ಈ ಲಿಂಗ. ಹಾಗಾಗಿ ಜಗತ್ತೆಲ್ಲವೂ ಕೂಡ ಇವತ್ತು ಪ್ರಳಯಕ್ಕೆ ನಾಶಕ್ಕೊಳಗಾಗಲಿದೆ. ಆಗ ನಾನು ಆ ಚತುರ್ಮುಖ ಬ್ರಹ್ಮನಿಗೆ ಸಮಾಧಾನ ಹೇಳಿದೆ. ಆ ಲಿಂಗ ಭೂಲೋಕಕ್ಕೆ ಬಂದದ್ದ್ಯಾಕೆ, ಅದು ಬೆಳೆದದ್ದ್ಯಾಕೆ, ಈ ಎಲ್ಲ ವಿವರವನ್ನು ಆತನಿಗೆ ಹೇಳಿದೆ. ಆ ಚತುರ್ಮುಖ ಬ್ರಹ್ಮನಿಗೊಂದು ತ್ರಿಶೂಲವನ್ನು ಕೂಡ ಕೊಟ್ಟೆ. ತ್ರಿಶೂಲವನ್ನು ಕೊಟ್ಟು ಆ ಲಿಂಗವನ್ನು ಕತ್ತರಿಸಿ ಹಾಕು ಅಂತ ಹೇಳಿದೆ. ಕಥಂತೆ ಅಂಗಂ ದಾರಯೇ ಅಹಂ ತ್ವಮೇವ ಛೇತ್ತುಮರ್ಹತೆ. ಚತುರ್ಮುಖ ಬ್ರಹ್ಮ ಒಪ್ಪಲಿಲ್ಲ. ನಿನ್ನ ಲಿಂಗ ಅಂದ್ರೆ ಅದು ನಿನ್ನ ಸ್ವರೂಪವಾದದ್ದು, ಅದನ್ನು ನಾನು ಕತ್ತರಿಸೋದು ಹೇಗೆ, ಅದು ಉಚಿತ ಆಗ್ಲಿಕ್ಕಿಲ್ಲ ಅಂತ ಚತುರ್ಮುಖ ಬ್ರಹ್ಮ. ನೀನೇ ಕತ್ತರಿಸಬೇಕು ಅಂತ. ತಥೋ ಮಯ ಅರ್ಥಖಂಡಾನಿ ಕೃತಾನಿ ತಸ್ಯ ರಾಘವ, ನಾನು ಅದನ್ನು ಕತ್ತರಿಸಿ ಹಾಕಿದೆ. ಆ ಲಿಂಗವನ್ನು ನನ್ನದೇ ತ್ರಿಶೂಲದಿಂದ ಕತ್ತರಿಸಿ ಹಾಕಿದೆ. ಅದು 12 ಭಾಗವಾಗಿ ಪರಿಣಮಿಸಿತು.
ತ್ರಿಶೂಲೇನ ಅಪಕ್ಷಿಪ್ತಾನಿ ಭೂಮ್ಯಾಂ ನಿಪತಿತಾನಿತ್ಯ, ಕತ್ತರಿಸಿದ್ದಲ್ಲದೆ ಆ ತ್ರಿಶೂಲದಿಂದ ಅವುಗಳನ್ನು ಭೂಮಿಯಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆ ಅಸ್ತವ್ಯಸ್ತಾಗಿ ಬೀಳುವಂತೆ ಮಾಡಿದೆ ಬೇರೆ ಬೇರೆ ಜಾಗದಲ್ಲಿ. ತಜ್ಜಾತಾನ್ಯತ್ರ ಲಿಂಗಾನಿ ಜ್ಯೋತಿಷ್ಸಂಜ್ಞಾನಿ ದ್ವಾದಶ, ಅದರಿಂದಾಗಿ 12 ಜ್ಯೋತಿರ್ಲಿಂಗಗಳು ಅಂತ ಕಳಿಸ್ಕೊಳ್ಳುವಂಥ ಲಿಂಗಗಳು ನಿರ್ಮಾಣವಾದವು. ಓಂಕಾರ ಸೋಮನಾಥಶ್ಚ ತ್ರ್ಯಂಬಕೋ ಮಲ್ಲಿಕಾರ್ಜುನ ನಾಗೇಶೋ ವೈದ್ಯನಾಥಶ್ಚ ಕಾಶಿ ವಿಶ್ವೇಶ್ವರಸ್ವಹಂ ಕೇದಾರೇಶೋ ಮಹಾಕಾಲೋ ಭೀಮೇಶೋ ಭೂಸ್ತೃಣೇಶ್ವರ ಏವಮೇಕಾದಶ ಜ್ಞೇಯಾಃ ಜ್ಯೋತಿರ್ಲಿಂಗಮಯಾಃ ಶುಭಾಃ. 12ನೇದ್ರ ಬಗ್ಗೆ ಇನ್ನು ಮುಂದೆ ಹೇಳ್ತಾರೆ. ಈ ಶಬ್ದ ಹೇಳಿದ 11 ಲಿಂಗಗಳಿದು. ಓಂಕಾರ ಅಂತ ಮೊದಲನೇದ್ದು, ಅದು ಬೇರೆ ಯಾವುದೋ ಸ್ತೋತ್ರದಲ್ಲಿ ಓಂಕಾರಂ ಅಮಲೇಶ್ವರಂ ಅಂತ ಕೇಳ್ತೇವೆ. ಅಮಲೇಶ್ವರದಲ್ಲಿ ಆ ಹೆಸರಿನ ಕ್ಷೇತ್ರದಲ್ಲಿ ಓಂಕಾರ ಅಂತ ಹೆಸರಿದೆ ಅಂತ ಕೇಳ್ತೇವೆ ನಾವು. ಆಮೇಲೆ ಸೋಮನಾಥ ಅಂದ್ರೆ ಸೌರಾಷ್ಟ್ರದಲ್ಲಿ, ತ್ರ್ಯಂಬಕ ಅಂದ್ರೆ ತ್ರ್ಯಂಬಕಂ ಗೌತಮೀ ತಟೆ, ಗೋದಾವರಿ ನದಿ ತೀರದಲ್ಲಿ ನಾಸಿಕಿನ ಹತ್ರ ತ್ರ್ಯಂಬಕನಾಥ. ಮುಂದೆ ಮಲ್ಲಿಕಾರ್ಜುನ, ಶ್ರೀಶೈಲಿ ಪರ್ವತದಲ್ಲಿ ಮಲ್ಲಿಕಾರ್ಜುನ. ನಾಗೇಶಂ ದಾರುಕಾವನೆ ಅಂತ ಕೇಳ್ತೇವೆ. ದಾರುಕಾವನ ಅಂತ ಒಂದು ಜಾಗ, ಅಲ್ಲಿ ನಾಗೇಶ ಅನ್ನೋ ಹೆಸರಿನಿಂದಿದ್ದಾನೆ. ಪರಲ್ಯಾಂ ವೈದ್ಯನಾಥಂಚ, ವೈದ್ಯನಾಥ ಅನ್ನೋ ಹೆಸರಿನಿಂದ ಪರಳಿ ಕ್ಷೇತ್ರದಲ್ಲಿದೆ. ವಾರಾಣಸ್ಯ ಅಂತೂ ವಿಶ್ವೇಶಂ, ವಾರಾಣಸಿಯಲ್ಲಿ ಕಾಶಿಯಲ್ಲಿ ವಿಶ್ವೇಶ ಅನ್ನೋ ಹೆಸರಿನಿಂದ ಇದ್ದಾನೆ. ಹಿಮಾಲಯತ್ತು ಕೇದಾರಂ, ಮುಂದಿನ ಕೇದಾರ ಏನಿದೆ ಅದು ಹಿಮಾಲಯದಲ್ಲಿದೆ. ಆಮೇಲೆ ಉಜ್ಜಯಿನ್ಯ ಮಹಾಕಾಲಂ, ಮಹಾಕಾಲನ ಲಿಂಗ ಉಜ್ಜಯಿನಿ ಕ್ಷೇತ್ರದಲ್ಲಿ ಮಧ್ಯ ಭಾರತದಲ್ಲಿದೆ. ಕೇದಾರೇಶೋ ಮಹಾಕಾಲೋ ಭೀಮೇಶೋ ಘುಸೃಣೇಶ್ವರ. ಘುಸೃಣೇಶಂ ಶಿವಾಲಯ ಅಂತ ಈಗ ಕೇಳಿದ ನಂಗೆ ನೆನಪು, ಆ ಪೂರ್ಣ ಶ್ಲೋಕ ನಂಗೆ ನೆನಪು ಬರಲಿಲ್ಲ. ಮತ್ತು ಭೀಮೇಶ ಅಂತ ಇನ್ನೊಂದಿದೆ, ಆ ಭೀಮೇಶ ಅನ್ನೋದು ಕೂಡ ಅದು ಕ್ಷೇತ್ರ ನೆನಪಿಗೆ ಬರಲಿಲ್ಲ. ನಿಮ್ಗೆ ಯಾರು ನೆನಪಿದ್ರೆ ಹೇಳಿ. ಆ ಸ್ತೋತ್ರ ಇದೆ, ಆ ಸ್ತೋತ್ರ ಪೂರ್ಣ ನನಗೆ ಬಾಯಿಗೆ ಬರಲಿಲ್ಲ ಅಷ್ಟೇ. ಢಾಕಿನ ಭೀಮಶಂಕರಂ, ಭೀಮೇಶ ಅಂತ ಹೇಳಿದ್ರೆ ಢಾಕಿನಿ ಕ್ಷೇತ್ರದಲ್ಲಿ ಇದ್ದಿರಬೇಕು. ಸರಿ. ಏವಂ ಏಕಾದಶ ಜ್ಞೇಯ, ಹೀಗೆ 12 ಜ್ಯೋತಿರ್ಲಿಂಗಗಳು ಸಿದ್ಧವಾದವು. ಗಂಧಮಾದನ ನಾಮ್ನ ಈಶಃ ಮೇರೋರ್ ಈಶಾನ ದಿಕ್ ಸಂಸ್ಥಿತ. 12ನೇ ಲಿಂಗ ಅದು ಗಂಧಮಾದನ ಲಿಂಗ ಅಥವಾ ಗಂಧಮಾದನೇಶ್ವರ ಅಂತ ಹೆಸರು. ಅದು ಮೇರೋಹ ಈಶಾನ ದಿಕ್ ಸ್ಥಿತ, ಮೇರು ಪರ್ವತ ಉತ್ತರ ದಿಕ್ಕಿನಲ್ಲಿ ಏನಿದೆ ಅದರ ಈಶಾನ್ಯ ದಿಗ್ಭಾಗದಲ್ಲಿ ಆ ಗಂಧಮಾದನ ಲಿಂಗ ಇದೆ. ಆದರದು ದೀರ್ಘಕಾಲ ಅಲ್ಲಿದ್ದರೂ ಕೂಡ ಯಾವ ಮಾನವನಿಗೂ ಕೂಡ ದೃಷ್ಟಿಗೋಚರವೇ ಆಗಿರಲಿಲ್ಲ. ತದಾತೆ ಮುನೆಯ ಸರ್ವೇ ಶಿವಂ ಬುದ್ಧಾತು ಲಿಂಗತಃ. ಇಷ್ಟೆಲ್ಲ ಆದಮೇಲೆ ಆ ಮುನಿಗಳಿಗೆ, ಯಾವ ಪತ್ನಿಯರು ಓಡಿ ಹೋಗಿದ್ರಲ್ಲ ಆ ಮುನಿಗಳಿಗೆ ಈ ಲಿಂಗ ಅಂದ್ರೆ ಇದು ಶಿವನ ಸ್ವರೂಪವಾದ ಲಿಂಗ ಅಂತ ಗೊತ್ತಾಯಿತು. ಅವನಿಗೆ ಅವರು ವರ ಕೊಟ್ಟರು, ಆ ಬ್ರಾಹ್ಮಣನಿಗೆ. ದದುರು ವರಂ ಪುನರ್ಲಿಂಗಂ ತವಾಸ್ತು ಗಿರಿಜಾಪ್ರಿಯ, ನಿನ್ನ ಪತನ ಹೊಂದಿದ ಲಿಂಗ ಮತ್ತೆ ಯಥಾಸ್ಥಾನದಲ್ಲಿ ಇರಲಿ ಅಂತ ಅವನಿಗೆ ವರ ಕೊಟ್ಟರು. ಆ ಗಂಧಮಾದನ ಲಿಂಗ ಅಂತ ಏನಿತ್ತಲ್ಲ ಮೇರು ಪರ್ವತದ ಈಶಾನ್ಯ ದಿಗ್ಭಾಗದಲ್ಲಿ, ಅದು ಒಮ್ಮೆ ಪ್ರಳಯ ಕಾಲದ ಗಾಳಿ ಬೀಸಿದಾಗ, ವೇಗವಾಗಿ ಗಾಳಿ ಬೀಸಿದಾಗ ಆ ಶಿಖರದ ತುದಿಯಲ್ಲಿದ್ದಂಥ ಆ ಲಿಂಗ ಶಿಖರ ಸಮೇತವಾಗಿ ಕತ್ತರಿಸಿ ಕೆಳಗೆ ಬಿತ್ತು. ತನ್ಮೇರೋಹ ಉತ್ತರೇ ಶೃಂಗಂ ಏಕದಾ ಅತ್ರ ಅಪತತ್ ಭುವಿ. ಆ ಶಿಖರ ಕತ್ತರಿಸಿ ಎಲ್ಲಿ ಬಿತ್ತು ಅಂದ್ರೆ ಈ ರಾಮೇಶ್ವರನ ಲಿಂಗ ಏನಿತ್ತಲ್ಲ ಅಲ್ಲಿ ತನಕ ಅದು ಹಾರಿ ಬಿತ್ತು ದಕ್ಷಿಣ ದಿಗ್ಭಾಗಕ್ಕೆ. ತದಿದಂ ಹಿ ಅಬ್ಧಿ ಸಂಯೋಗೆ ದಕ್ಷಿಣೆ ಸಾಗರಾಂಬಸಿ ಗಂಧಮಾದನ ನಾಮ್ನೇದಂ ಶೃಂಗಂ ಪಶ್ಚಾತ್ ರಾಘವ. ಆಗ ಶಿವ ರಾಮನಿಗೆ ಹೇಳಿದ, ಆ ಗಂಧಮಾದನ ಲಿಂಗ ಅಂತ ಏನಿತ್ತಲ್ಲ ಅದೇ ಈ ಸಾಗರ ಸಂಗಮದಲ್ಲಿ, ಪೂರ್ವ ಸಾಗರ, ಪಶ್ಚಿಮ ಸಾಗರ ಮತ್ತು ದಕ್ಷಿಣ ಸಾಗರಗಳು 3 ಸಂಗಮ ಆಗುವಂಥ ಜಾಗ ಏನಿದೆ ಇಲ್ಲೇ ಸಮೀಪದಲ್ಲಿ ಆ ಗಂಧಮಾದನ ಲಿಂಗವು ಕೂಡ ಇದೆ, ನೀನು ಅದನ್ನು ನೋಡು. ಇದು 12ನೇ ಜ್ಯೋತಿರ್ಲಿಂಗ. ತತ್ಪ್ರತಿಷ್ಠಿತ ಲಿಂಗಸ್ಯ ಹಿ ಈಶಾನ್ಯ ಮಂತಿಗೆ ಸ್ಥಿತಂ. ನೀನು ರಾಮೇಶ್ವರ ಲಿಂಗವನ್ನು ನೀನು ಸ್ಥಾಪನೆ ಮಾಡಿದಲ್ಲ, ಮರಳಿನ ಲಿಂಗ, ಇದರ ಈಶಾನ್ಯ ದಿಗ್ಭಾಗದಲ್ಲಿದೆ, ಅದನ್ನು ನೀನು ನೋಡು ಅಂತ ಹೇಳಿದ ಶಿವ ರಾಮನಿಗೆ. ಇಲ್ಲಿ ತನಕ ಅದು ಯಾರ ಗಮನಕ್ಕೂ ಬಂದಿರಲೇ ಇಲ್ಲ. ಇವತ್ತು ಅದರ ಪ್ರಸ್ತಾವವನ್ನು ನಿಮ್ಮ ಎದುರಿಗೆ ನಾನು ಮಾಡ್ತಿದ್ದೇನೆ ಅಂದ ಶಿವ.
ನೀವೆಲ್ಲರೂ ಕೂಡ ವಾನರಾಜ ಕಪಿಗಳು, ಕರಡಿಗಳು, ರಾಮ, ಲಕ್ಷ್ಮಣ, ಸುಗ್ರೀವಾದಿಗಳು, ಹನುಮಂತ ಇವರೆಲ್ಲರೂ ಕೂಡ ಆ ಗಂಧಮಾದನ ಲಿಂಗವನ್ನು ಇವತ್ತು ನೋಡ್ತಾ ಇದ್ದೀರಿ. ದೃಷ್ಟಂ ಸ್ಪೃಷ್ಟಂ ವಿಮೋಕ್ಷದಂ, ಅದನ್ನು ನೋಡಿದರೆ, ಅದರ ಸ್ಪರ್ಶ ಮಾಡಿದರೆ ಅದು ಮೋಕ್ಷದಾಯಕವಾದದ್ದು. ತ್ವತ್ಪ್ರತಿಷ್ಠಿತ ಲಿಂಗಸ್ಯ ಪ್ರಸಾದಾದ ಅವನೀತರೆ ಖ್ಯಾತಿಂ ಗದಂ ತ್ವಿದಂ ಲಿಂಗಂ ತಸ್ಮಾತ್ ರಘುತ್ತಮ. ಇಷ್ಟು ದಿವಸ ಆ ಗಂಧಮಾದನ ಲಿಂಗ ಯಾರ ಗಮನಕ್ಕೂ ಬಂದಿರಲಿಲ್ಲ, ಅದೊಂದು ಖ್ಯಾತಿಯೇ ಇರಲಿಲ್ಲ. ನೀನು ರಾಮ ಮರಳಿನ ಲಿಂಗವನ್ನು ಸ್ಥಾಪನೆ ಮಾಡಿದಾಗ ಅದರ ನಿಮಿತ್ತದಿಂದ ಗಂಧಮಾದನ ಲಿಂಗವು ಕೂಡ ಪ್ರಕಾಶಕ್ಕೆ ಬರುವಂತಾಯಿತು. ಅದಕ್ಕಾಗಿ ಇನ್ನು ಮುಂದೆ ಏನು ಮಾಡ್ಬೇಕಂತಂದ್ರೆ, ನನ್ನ ಆ ಗಂಧಮಾದನ ಲಿಂಗ ಏನಿತ್ತು, ದ್ವಾದಶಿ ಜ್ಯೋತಿರ್ಲಿಂಗದಲ್ಲಿ ಒಂದಾದಂಥ ಲಿಂಗ, ಅದರಲ್ಲಿರುವಂಥ ತೇಜಸ್ಸು ಅಲ್ಲಿಂದ ಹೊರಗೆ ಬಂದು ನೀನು ಪ್ರತಿಷ್ಠಾಪನೆ ಮಾಡಿದಂಥ ರಾಮೇಶ್ವರನ ಲಿಂಗದಲ್ಲಿ ಇನ್ನು ಮುಂದೆ ಸ್ಥಳಾಂತರವಾಗಲಿ, ನಿನ್ನ ಲಿಂಗಕ್ಕೆ ಜ್ಯೋತಿರ್ಲಿಂಗ ಅನ್ನೋ ಹೆಸರು ಬರಲಿ. ಶಿವರಾಮನಿಗೆ ಹೇಳಿದ, ಯಾಸ್ಯತಿ ಅದ್ಯ ಸೈಕತೆ ಅತ್ರ ಲಿಂಗೇ ಸೇತೌ ಗಿರಾಮಮ ಜ್ಯೋತಿರ್ಲಿಂಗಂ ದ್ವಾದಶಮಂ ತಮ ರಾಮೇಶ್ವರಾಭಿನಂ. 12ನೇ ಆ ಲಿಂಗ ಗಂಧಮಾದನ ಲಿಂಗ ಅಂತ ಏನು ಎಷ್ಟು ದಿವಸ ಇತ್ತು, ಯಾರ ಗಮನಕ್ಕೂ ಬರದೇ ಇತ್ತು, ಅದು ತನ್ನ 12ನೇ ಸ್ಥಾನವನ್ನು ನಿನ್ನ ಮರಳಿನ ಲಿಂಗಕ್ಕೆ ಬಿಟ್ಟುಕೊಟ್ಟು ತನ್ನ ತೇಜಸ್ಸನ್ನು ಕೂಡ ಅಲ್ಲಿ ಸ್ಥಳಾಂತರವಾಗುವಂತೆ ಮಾಡಿಕೊಂಡು ನಿನ್ನ ಲಿಂಗಕ್ಕೆ 12ನೇ ದ್ವಾದಶ ಜ್ಯೋತಿರ್ಲಿಂಗ ಹೆಸರು ಬರುವಂತಾಗಲಿ. ವದಂತ್ಯತ್ರ ಜನ ಸರ್ವೇ ಹಿ ಅದ್ಯ ಆರಭ್ಯ ರಘುತ್ತಮ, ಇವತ್ತಿನಿಂದ ಆರಂಭಿಸಿ ಇದನ್ನೇ 12ನೇ ಲಿಂಗ ಅಂತ ಹೇಳುವಂತಾಗಲಿ. ಪೂಜೆ ಉತ್ಸವಾದಿಗಳು ಇಲ್ಲಿ ನಡೆಯುವಂತಾಗಲಿ, ನನ್ನ ಮಾತಿಗೆ ಅನುಸಾರವಾಗಿ, ನನ್ನ ಆಜ್ಞೆಗೆ ಅನುಸಾರವಾಗಿ. ತವೈವ ಲಿಂಗೇ ತತ್ಸರ್ವಮಸ್ತು, ನೀನು ಮಾಡಿದ ಲಿಂಗಕ್ಕೆ ಅವೆಲ್ಲ ಪೂಜೆ ಸಲ್ಲುವಂತಾಗಲಿ ಇನ್ನು ಮುಂದೆ. ನಾನು ಕೂಡ ಆ ಅಗಸ್ತ್ಯನ ಪ್ರಾರ್ಥನೆಗೆ ಅನುಸಾರವಾಗಿ ಕಾಶಿಯನ್ನು ಬಿಟ್ಟು ತ್ಯಕ್ವಾ ಕಾಶಿಯನ್ನು ಆಗತೋಸ್ಮಿ, ಕಾಶಿಯನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ. ನೀನು ರಾಮೇಶ್ವರ ಲಿಂಗವನ್ನು ನೀನು ಸ್ಥಾಪನೆ ಮಾಡಿದ್ವಿ, ಇಲ್ಲಿ ವಾಸ ಮಾಡ್ತೇನೆ ಇನ್ನು ಮುಂದೆ. ಪ್ರಣಮೇತ್ ಸೇತುಬಂಧೇ ಯಃ ಪುಮಾನ್ ರಾಮೇಶ್ವರಂ ಶಿವಂ ಬ್ರಹ್ಮಹತ್ಯಾದಿ ಪಾಪೇಭ್ಯೋ ಮುಚ್ಚತೆ ತದನುಗ್ರಹಾತ್. ಈ ಸೇತುಬಂಧ ಕ್ಷೇತ್ರಕ್ಕೆ ಬಂದು ಆ ರಾಮೇಶ್ವರ ಲಿಂಗವನ್ನು ಯಾರು ನಮಸ್ಕಾರ ಮಾಡ್ತಾರೆ ಅವರು ಬ್ರಹ್ಮಹತ್ಯೆ ಮೊದಲಾದಂಥ ಪಾಪಗಳಿಂದಲೂ ಕೂಡ ಮುಕ್ತರಾಗ್ತಾರೆ. ಅಷ್ಟು ಮಹತ್ವ ಅದಕ್ಕಿದೆ. ಇನ್ನು ಮುಂದೆ ನೀನೇನು ಮಾಡಬೇಕು ಅಂತಂದ್ರೆ, ನಿನ್ನ ಸೂಚನೆಗನುಸಾರವಾಗಿ ಮತ್ತೊಂದು ಹೊಸ ವ್ಯವಸ್ಥೆ ಏನಾಗಬೇಕಂದ್ರೆ, ತ್ವಂವದ ಅದ್ಯ ರಘುಶ್ರೇಷ್ಠ ವರಂ ಏನ ಜನಾಸ್ತದ ಸ್ಥಾನಾರ್ಥಮಾನ ಇಷ್ಯಂತಿ ಮಣಿಕರ್ಣಿ ಜಲಂ ಮಮ ಮಮೈತದ್ವಚನಂ ಸುತ್ವ ಪ್ರಸನ್ನೋ ರಘುನಾಯಕ. ಈ ರಾಮೇಶ್ವರಕ್ಕೆ ಬರುವವರು ಅದಕ್ಕಿಂತ ಮೊದಲು ಕಾಶಿ ಯಾತ್ರೆಯನ್ನು ಮುಗಿಸ್ಕೊಂಡು ಆ ಕಾಶಿ ಯಾತ್ರೆಯಲ್ಲಿ ಕಾಶಿ ಪಟ್ಟಣದಲ್ಲಿ ಗಂಗಾ ನದಿಯನ್ನು ಹರಿತದಲ್ಲ, ಅಲ್ಲಿ ಮಣಿಕರ್ಣಿಕಾ ಘಟ್ಟ ಅಂತ ಏನಿದೆ, ಸ್ನಾನ ಘಟ್ಟ, ಅಲ್ಲಿ ದೊರೆಯುವಂಥ ನೀರನ್ನು ಒಂದು ಕಲಶದಲ್ಲಿ ತರಬೇಕು. ತಂದು ಇಲ್ಲಿರುವಂಥ ರಾಮೇಶ್ವರನಿಗೆ ಅಭಿಷೇಕ ಮಾಡಬೇಕು. ಜಗಾದ ಸ್ನಾತ್ವಾ ಸೇತುಬಂಧೆ ರಾಮೇಶಂ ಪರಿಪಶ್ಯತಿ ಸಂಕಲ್ಪೆ ನಿಯತೋ ಭೂತ್ವ ಗೃಹೀತ್ವಾ ಸೇತುವಾಲಕಂ. ಅಲ್ಲಿಂದ ಗಂಗಾ ನದಿ ನೀರನ್ನು ತಂದು ಇಲ್ಲಿ ಅಭಿಷೇಕ ಮಾಡಬೇಕು. ಮತ್ತು ಈ ರಾಮೇಶ್ವರಕ್ಕೆ ಬಂದವನು ಇಲ್ಲಿ ಸಂಕಲ್ಪಪೂರ್ವಕವಾಗಿ ಉಪವಾಸ ಮಾಡಿ ಅಲ್ಲಿ ತೀರ್ಥವಿಧಿಗಳನ್ನೆಲ್ಲ ಮುಗಿಸಿ ಸೇತು ವಾಲುಕಂ, ಆ ರಾಮ ಕಟ್ಟಿದಂಥ ಸೇತುವೆ ಏನಿದೆ ಆ ಸೇತುವೆಯ ಭಾಗದಲ್ಲಿ ಸಿಗುವಂಥ ಮರಳನ್ನು ಕರಂಡಿಕಾಧಿರ್ ಯತ್ನೇನ ಒಂದು ಸಂಪುಷ್ಟದಲ್ಲಿ ಸಂಗ್ರಹ ಮಾಡಬೇಕು. ಆ ಮರಳನ್ನು ಸಂಗ್ರಹ ಮಾಡಿ ಗತ್ವಾ ವಾರಾಣಸೀಂ ಶುಭಾಂ, ಪುಣ್ಯದಾಯಕವಾದಂಥ ವಾರಾಣಸಿ ಕ್ಷೇತ್ರಕ್ಕೆ ಹೋಗಬೇಕು. ಅಲ್ಲಿ ವೇಣ್ಯಾಂ ವಾಲುಕರಂಡಿಕಾಂ, ಆ ಮರಳಿನಿಂದ ತುಂಬಿದ ಸಂಪುಷ್ಟ ಏನಿದೆ ಅದನ್ನು ಅಲ್ಲಿ ಕಾಶಿನಗರದಲ್ಲಿ ಗಂಗಾ ನದಿಯಲ್ಲಿ ಹಾಕಬೇಕು. ಆನೀಯ ಗಂಗಾ ಸಲಿಲಂ ರಾಮೇಶಂ ಅಭಿಷಿಕ್ತ. ಇವೆರಡರ ಪೈಕಿ ಯಾವುದನ್ನು ಮೊದಲು ಮಾಡಬೇಕು ಅಂತ ಇಲ್ಲೇನು ಇದ್ದಂಗಿಲ್ಲ. ಭಕ್ತರ ಅನುಕೂಲಕ್ಕೆ ಅನುಸಾರವಾಗಿ ಇಲ್ಲಿ ಮೊದಲು ರಾಮೇಶ್ವರದಲ್ಲಿ ಮೊದಲು ಯಾತ್ರೆ ಮಾಡಿದವರು ಇಲ್ಲಿಂದ ಮರಳನ್ನು ಒಯ್ಯಬೇಕು, ಅಲ್ಲಿ ಮೊದಲು ಯಾತ್ರೆ ಮಾಡಿದವರು ಅಲ್ಲಿಂದ ನೀರನ್ನು ಒಯ್ಯಬೇಕು ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಕಾಣಿಸ್ತದೆ. ಸಮುದ್ರೇ ತ್ಯಕ್ತ ತದ್ಭಾರ ಬ್ರಹ್ಮತ್ವಾತ್ಮ ಸಂಶಯ. ಸಮುದ್ರದಲ್ಲಿ ಗಂಗಾ ನದಿಯಿಂದ ತಂದಂಥ ನೀರನ್ನು ರಾಮೇಶ್ವರನಿಗೆ ಅಭಿಷೇಕ ಮಾಡಿ ಉಳಿದ ನೀರನ್ನು ಸಮುದ್ರದಲ್ಲಿ ಯಾರು ಹಾಕ್ತಾನೆ
ಅವನು ಪ್ರಾಪ್ನೋತಿ, ಬ್ರಹ್ಮಲೋಕವನ್ನು ಹೊಂದುತ್ತಾನೆ. ಅಂಥ ಮಹಾಪುಣ್ಯ ಅವನಿಗಿದೆ. ಸಂಕಲ್ಪೇನ ವಿನಾ ಗಂಗಾಂ ರಾಮೇಶಂ ನಾಗಮಿಷ್ಯತಿ ಆಗತಾಚೇತ್ ತದಾ ಜ್ಞೇಯ ಸಂಕಲ್ಪ ಪೂರ್ವಜನ್ಮನಿ. ಯಾರೂ ಕೂಡ ಸರಿಯಾದ ಸಂಕಲ್ಪ, ಸರಿಯಾದ ಪುಣ್ಯವಿಲ್ಲದೆ ರಾಮೇಶ್ವರ ಕ್ಷೇತ್ರಕ್ಕೆ ಬರೋದೇ ಸಾಧ್ಯವಿಲ್ಲ. ಒಂದು ವೇಳೆ ಸಂಕಲ್ಪ ಇಲ್ಲದೇನೂ ಇಲ್ಲಿ ಬಂದಿದ್ದಾನೆ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಆತ ಅಂಥದೊಂದೇನೋ ಸಂಕಲ್ಪವನ್ನು ಮಾಡಿದ್ದಾನೆ, ಪುಣ್ಯವನ್ನು ಮಾಡಿದ್ದಾನೆ ಅಂತ ಅರ್ಥ. ಅದರ ಫಲವಾಗಿ ಇಲ್ಲಿ ಬಂದು ಇವತ್ತು ಆ ಕ್ಷೇತ್ರದ ವಿಧಿ ಇತ್ಯಾದಿಗಳನ್ನು ಆತ ಆಚರಣೆ ಮಾಡಿದ್ದಾನೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಏವಂ ನಾನಾವರಾನ್ ರಾಮಃ ಯಾವಲ್ಲಿಂಗಾಯ ಸೋಬ್ರವೀತ್ ತಾವತ್ತತ್ರ ಸಮಾಯತಃ ಕುಂಭಜನ್ನ ಹರೀಶ್ವರ. ಅದೇ ಸಂದರ್ಭದಲ್ಲಿ ಅಗಸ್ತ್ಯ ಋಷಿಗಳು ಬಂದರು. ನನಾಮ ಶಂಕರೋ ರಾಮಂ ರಾಮೋಪಿ ಪ್ರಣನಾಮತಂ. ಶಿವ ಮತ್ತು ರಾಮ ಇಬ್ಬರು ಕೂಡ ಪರಸ್ಪರ ನಮಸ್ಕಾರ ಮಾಡಿಕೊಂಡ್ರು. ಅಗಸ್ತ್ಯನ ನಮಸ್ಕಾರವನ್ನು ಕೂಡ ಸ್ವೀಕಾರ ಮಾಡಿದರು. ಮತ್ತು ಮುನಿಯು ಕೂಡ ರಾಮನಿಗೆ ಹೇಳಿದ, ರಾಮನೇ, ನಿನ್ನ ಅನುಗ್ರಹದಿಂದ ನೀನು ಇಲ್ಲಿಗೆ ಬಂದು ಸೇತುವೆಯನ್ನು ನಿರ್ಮಾಣ ಮಾಡಿ ಇಷ್ಟು ದೊಡ್ಡ ಸಾಹಸ ಕಾರ್ಯವನ್ನು ಮಾಡಿದ್ದರಿಂದಾಗಿ ಇದರ ಪ್ರತಿಫಲವಾಗಿ ನಾನಿವತ್ತು ಶಿವನನ್ನು ನೋಡುವಂತಾಯಿತು. ಎಷ್ಟೋ ಕಾಲದಿಂದ ಶಿವನ ದರ್ಶನಕ್ಕಾಗಿ ಹಂಬಲಿಸಿದ್ದೆ, ಅದು ಇವತ್ತು ನನಗೆ ಈಡೇರಿತು. ಹೀಗೆ ಹೇಳಿ ಅಗಸ್ತ್ಯನು ಕೂಡ ತನ್ನ ಹೆಸರಿನಿಂದ ಮತ್ತೊಂದು ಲಿಂಗವನ್ನು ಅಲ್ಲಿ ಸ್ಥಾಪನೆ ಮಾಡಿದ. ಈ 3 ಲಿಂಗಗಳಲ್ಲದೆ ಮತ್ತೊಂದು ಲಿಂಗ ಅಲ್ಲಿ ಸ್ಥಾಪನೆ ಆಯಿತು. ರಾಮೇಶ್ವರ ಅಗ್ನಿ ದಿಗ್ಭಾಗೆ, ರಾಮೇಶ್ವರ ಲಿಂಗ ಏನಿದೆ ಅದರಿಂದ ಆಗ್ನೇಯ ದಿಗ್ಭಾಗದಲ್ಲಿ ಅಗಸ್ತ್ಯನ ಲಿಂಗವಿದೆ. ಪೂಜೆಯಾಮಾಸು ತಲ್ಲಿಂಗಂ ಅಗಸ್ತೀಶ್ವರ ನಾಮಕಂ, ಅದಕ್ಕೆ ಅಗಸ್ತೀಶ್ವರ ಅಂತ ಹೆಸರು. ಅದಾದ್ಮೇಲೆ ವಿಶ್ವನಾಥನನ್ನ, ರಾಮನನ್ನ, ರಾಮೇಶ್ವರ ಲಿಂಗನನ್ನ ಇವ್ರನ್ನೆಲ್ಲರನ್ನು ಕೂಡ ಆತ ನಮಸ್ಕಾರ ಮಾಡಿ ಅಲ್ಲಿಂದ ಆತ ಹೊರಟು ಹೋಗಿಬಿಟ್ಟ. ಅಗಸ್ತ್ಯ ಋಷಿ ತನ್ನ ಆಶ್ರಮಕ್ಕೆ ಹೊರಟು ಹೋದ. ಶಿವ ಪಾರ್ವತಿಗೆ ಆ ಕಥೆಯನ್ನು ಮುಂದುವರಿಸಿದ. ಆ ಸೇತುವೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ ಜಾಗ ಏನಿದೆ ಅಲ್ಲೊಂದು ಸುಂದರವಾದಂಥ ದೇವಾಲಯ ಇದೆ. ಅಲ್ಲಿ ಆಗ್ನೇಯ ದಿಕ್ಕಿನಲ್ಲಿ, ಈಶಾನ್ಯ ದಿಕ್ಕಿನಲ್ಲಿ ಹೀಗೆ ನಾನಾ ಥರದ ಲಿಂಗಗಳಿವೆ. ಅಗಸ್ತ್ಯೇಶ್ವರ, ಆಮೇಲೆ ಹನುಮಂತ ಸ್ಥಾಪನೆ ಮಾಡಿದ ಲಿಂಗ, ಗಂಧಮಾದನ ಅನ್ನುವ ಲಿಂಗ, ಹೀಗೆ ನಾನಾ ಥರದ ಲಿಂಗಗಳು ಅದರ ಸುತ್ತಮುತ್ತಲು ಈಶಾನ್ಯ, ಆಗ್ನೇಯ ಹೀಗೆಲ್ಲ ದಿಗ್ಭಾಗಗಳಲ್ಲಿವೆ. ಅದನ್ನೆಲ್ಲವನ್ನು ಕೂಡ ದರ್ಶನ ಮಾಡಬೇಕು. ವರ್ತತೆ ಅಧ್ಯಾತ್ಮ ದ್ವೇ ಲಿಂಗೆ ಕಶ್ಚಿತ್ ಜಾನಾತಿ ವಾನವ. ಆದರೆ ಜನಸಾಮಾನ್ಯರಿಗೆ ಅಲ್ಲಿ ಇರುವಂತಹ ಲಿಂಗಗಳ ಪರಿಚಯವೇ ಇಲ್ಲ. ಪ್ರಸಿದ್ಧೋ ಭೂತ್ಯ ರಾಮೇಶಃ ಸ್ವರ್ಗ ಮೃತ್ಯು ರಸಾತಲೆ. ರಾಮೇಶ್ವರ ಲಿಂಗಕ್ಕೆ ಮಾತ್ರ ಉಳಿದೆಲ್ಲ ಲಿಂಗಗಳಿಗಿಂತ ಹೆಚ್ಚು ಪ್ರಸಿದ್ಧಿ. ಭೂಲೋಕದಲ್ಲಿ, ಸ್ವರ್ಗಲೋಕದಲ್ಲಿ, ಪಾತಾಳ ಲೋಕದಲ್ಲಿ ಎಲ್ಲ ಕಡೆ. ಇದಾದ ಬಳಿಕ ರಾಮನ ಆಜ್ಞೆಯಂತೆ ಆ ನಲ ಸೇತುವೆಯನ್ನು ಕಟ್ಟಲಿಕ್ಕೆ ನಿರ್ಧಾರ ಮಾಡಿದ. ಕಿಂಚಿತ್ ಗರ್ವ ಸಮಾವಿಷ್ಟ. ಆಕೆ ನಲ ಏನಿದ್ನಲ್ಲ, ನಲ ಅಂದ್ರೆ ಅವನು ಕೂಡ ವಿಶ್ವಕರ್ಮನ ಅವತಾರ ಅಂತ ಹಿಂದೆ ಬಂದಿತ್ತು. ಅವನಿಗೂ ಕೂಡ ಸ್ವಲ್ಪ ಗರ್ವವಿತ್ತು. ಆ ಗರ್ವಭರಿತನಾಗಿ ಆತ ಏನು ಮಾಡಿದ, ಸೇತುವೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ. ಆತ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ತೆಗೆದುಕೊಂಡು ಬಂದು, ಕಪಿಗಳು ತಗೊಂಡು ಬಂದರು. ಆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಸಮುದ್ರದಲ್ಲಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ. ನಾನು ಹಾಕಿದ ಕಲ್ಲು ಬಂಡೆಗಳೆಲ್ಲ ತೇಲುತ್ತವೆ, ಹಾಗಾಗಿ ಅದಕ್ಕೆ ಏನು ತೊಂದರೆ ಇಲ್ಲ ಅಂತ ಆತ ಭಾವಿಸಿದ್ದ. ಅದನ್ನು ಮೊನ್ನೆ ದಿವಸ ಕಥೆ ಹೇಳಿದ್ದೆ. ಆ ನಲ ಚಿಕ್ಕವನಿದ್ದಾಗ ಋಷಿಗಳು ಪೂಜೆ ಮಾಡ್ತಿದ್ದಂಥ ಸಾಲಗ್ರಾಮಗಳನ್ನೆಲ್ಲ ನದಿಯಲ್ಲಿ ಹಾಕಿಬಿಡ್ತಿದ್ದ ಚೇಷ್ಟೆಗಾಗಿ. ಅವನು ಉಪಟಳವನ್ನು ತಾಳದಂತಹ ಋಷಿಗಳು ನೀನು ಹಾಕಿದ ಯಾವ ಕಲ್ಲು ಕೂಡ ಮುಳುಗಬಾರ್ದು, ತೇಲಬೇಕು ಅಂತ ಹೊರ ಕೊಟ್ಬಿಟ್ಟಿದ್ರು. ಹಾಗಾಗಿ ಈತ ಹಾಕಿದ ಎಲ್ಲಾ ಕಲ್ಲುಗಳು ಕೂಡ ಸಮುದ್ರದಲ್ಲಿ ತೇಲುತ್ತವೆ, ಮುಳುಗೋದಿಲ್ಲ. ಹಾಗಾಗಿ ಅನಾಯಾಸವಾಗಿ ಸೇತುವೆ ನಿರ್ಮಾಣ ಆದೀತು ಅನ್ನೋದು ಸಮುದ್ರ ರಾಜನ ಆಲೋಚನೆ ಆಗಿತ್ತು. ಅದಕ್ಕಾಗಿ ಸಮುದ್ರ ರಾಜ ರಾಮನಿಗೆ ನಲನ ಮೂಲಕವೇ ಸೇತುವೆಯನ್ನು ನಿರ್ಮಾಣ ಮಾಡಿಸು ಅಂತ ಹೇಳಿದ್ದ. ಅವನು ತನ್ನ ಮಹತ್ವದ ಬಗ್ಗೆ ಗರ್ವ ಉಳ್ಳವನಾಗಿ ಆ ಕಲ್ಲುಗಳನ್ನು ಹಾಕಿದ. ಆ ಸಮುದ್ರದ ದೊಡ್ಡ ದೊಡ್ಡ ತರಂಗಗಳ ಮೂಲಕವಾಗಿ ಆ ಕಲ್ಲುಗಳೆಲ್ಲ ಅಸ್ತವ್ಯಸ್ತ ಆಗಿಬಿಟ್ಟವು. ತೇಲ್ತಿದ್ದವು ಹೌದು, ಮುಳುಗ್ತಿರ್ಲಿಲ್ಲ. ಆದ್ರೆ ಒಂದಕ್ಕೊಂದು ಅಂಟ್ಕೊಳ್ಬೇಕಲ್ಲ, ಕಲ್ಲುಗಳು ಅಂಟ್ಕೊಳ್ತಿರ್ಲಿಲ್ಲ. ಕಲ್ಲುಗಳೆಲ್ಲ ದೂರ ದೂರ ಆಗಿ ಹೋಗ್ತಿದ್ದವು. ಗಚ್ಚಂತು ಸ್ಮ ಶಿಲಾ ಸರ್ವಾಹ ತಾದೃಷ್ಟ ಚಿನ್ನ ಮಾನಸಃ. ಅದನ್ನು ನೋಡಿ ಈ ನಲನಿಗೆ ಖೇದ ಆಯ್ತು, ಯಾಕೆ ಹೀಗಾಗ್ತಿದೆ ಅಂತ ಅನಿಸ್ತು. ಗತಗರ್ವ, ಅವನಿಗೂ ಕೂಡ ಅಹಂಕಾರ ಪರಿಹಾರ ಆಯಿತು. ರಾಮನ ಬಳಿಗೆ ಬಂದು ಹೀಗೀಗ ಆಗ್ತಾ ಇದೆ ಅಂತೆಲ್ಲ ತನ್ನ ಕಥೆಯನ್ನು ಹೇಳ್ಕೊಂಡ. ರಾಮ ಅದನ್ನು ಕೇಳಿ ಆ ನಲನಿಗೆ ಹೇಳಿದ, ನನ್ನ ಹೆಸರು ಏನಿದೆ ರಾಮ ಅಂತ ಹೆಸರು, ಈ ಹೆಸರಿನ 2 ಅಕ್ಷರಗಳನ್ನ ಆ
ಕಲ್ಲುಗಳ ತುದಿಯ ಭಾಗದಲ್ಲಿ, ಯಾವ ಭಾಗದಲ್ಲಿ ಅವೆರಡು ಕಲ್ಲುಗಳು ಸೇರ್ಕೊಳ್ಬೇಕಾಗಿದೆಯೋ, ಒಂದು ತುದಿಯಲ್ಲಿ ರಾ ಅನ್ನೋ ಹೆಸರನ್ನ, ಅಕ್ಷರವನ್ನ, ಮತ್ತೊಂದು ತುದಿಯಲ್ಲಿ, ಮತ್ತೊಂದು ಕಲ್ಲಿನ ಮೊದಲನೇ ತುದಿಯಲ್ಲಿ ಮ ಅನ್ನೋ ಹೆಸರನ್ನು ಬರೆದು ಅವುಗಳನ್ನ ಸಮುದ್ರದಲ್ಲಿ ಹಾಕು, ಅವು ತಾನಾಗಿ ಅಂಟಿಕೊಳ್ತವೆ. ಹಾಗಾಗಿ ಸೇತುವೆ ನಿರ್ಮಾಣ ಕಾರ್ಯ ಸುಲಭ ಆದೀತು ಅಂತ ಅವನಿಗೆ ಹೇಳಿದ. ಸರ್ವತ್ರೈವಂ ಲಿಖಿತ್ವಾಹಿ ದೃಢಸಂಧಿರ್ ಭವಿಷ್ಯತಿ, ಪ್ರತಿಯೊಂದು ಕಲ್ಲಿಗೂ ಕೂಡ ಹೀಗೆ ಬರೆದು ಅದು ಸಮುದ್ರದಲ್ಲಿ ಹಾಕು, ಅದು ಸೇತುವೆ ನಿರ್ಮಾಣ ಸುಲಭ ಆಗ್ತದೆ ಅಂತ ಹೇಳಿದ. ತಥೇತಿ ರಾಮವಚನ ತಥಾಚಕ್ರೆ ನೆಲೆಸ್ತದ, ರಾಮನಿಗೆ ಹಾಗೆ ಆಗಲಿ ಅಂತ ಹೇಳಿ ಆತ ಸೇತುವೆಯನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಕಪಿಗಳು ಕೂಡ ಆತ ನಿರ್ಮಾಣ ಪ್ರಾರಂಭ ಮಾಡಿದಂಥ ಸೇತುವೆ ಏನಿತ್ತು, ಅದಕ್ಕಾಗಿ ಬೇರೆ ಬೇರೆ ಕಡೆಗಳಿಂದ ದೊಡ್ಡ ದೊಡ್ಡ ಕಲ್ಲುಗಳನ್ನ, ಇದು ಬರೇ ಕಲ್ಲುಗಳಿಂದ ನಿರ್ಮಾಣ ಆದ ಸೇತುವೆ ಅಲ್ಲ, ಅದು ಕಲ್ಲುಗಳು ದೊಡ್ಡ ದೊಡ್ಡ ವೃಕ್ಷಗಳನ್ನು ಕೂಡ ತಂದು ಹಾಕಿದವು ಅಂತ ವಾಲ್ಮೀಕಿ ರಾಮಾಯಣದಲ್ಲಿದೆ. ಹಾಗೆ ಅವು ಸೇತುವೆ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡಿದವು ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.